ನಮಸ್ಕಾರ ಸ್ನೇಹಿತರೆ. ದಾಸ ಸಾಹಿತ್ಯದ ಶ್ರೇಷ್ಠ ಸಂತ, ಸಾಮಾಜಿಕ ಕ್ರಾಂತಿಯ ಹರಿಕಾರ ಕನಕದಾಸರು. ಕನಕದಾಸ ಜಯಂತಿಯ ಹಾರ್ದಿಕವಾದಂತಹ ಶುಭಾಶಯಗಳು. ಇವತ್ತಿನ ಈ ವಿಶೇಷ ದಿನದಂದು ಕನಕದಾಸರ ಆಶೀರ್ವಾದವನ್ನ ಕೋರ್ತಾ ನಮ್ಮ ಈ ಪಯಣವನ್ನ ಮುಂದುವರಿಸಲು ಇವತ್ತಿನ ದಿವಸ ಆಕ್ಟಿವ್ ಎಸ್ ಪ್ಯಾಸಿವೈಸ್ ಪಾರ್ಟ್ 2 ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇವತ್ತಿನ ವಿಡಿಯೋ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಪ್ರತಿಯೊಂದು ಪಾಯಿಂಟ್ ಅನ್ನ ನೋಟ್ ಮಾಡ್ಕೊರಿ, ಎಲ್ಲೆಲ್ಲಿ ಬೇಕು ತಾವು ಸ್ಕ್ರೀನ್ ಶಾಟ್ ತಕ್ಕೋರಿ ಅಂಡ್ ಸೀರಿಯಸ್ ಆಗಿ ಇದನ್ನ ಕಲೀರಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಲಿಲ್ಲ ಅಂದ್ರೆ ಸಮಸ್ಯೆ ಹೇಗೆ ಆಗತ್ತೆ ಅಂತ ಅನ್ನೋದನ್ನ ನೋಡ್ತಾನೆ ನಾವೇನ್ ಮಾಡೋಣ ಅಂತಂದ್ರೆ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಯಾರು ಆಕ್ಟಿವ್ ಸ್ಪೆಸಿವೈಸ್ ಪಾರ್ಟ್ 1 ಸ್ಪರ್ಧಾ ರೈಟ್ ನೋಡಿಲ್ಲ ಅದರ ಲಿಂಕ್ ಇದೆ, ಅದನ್ನು ನೋಡಿ ಈ ಪಾರ್ಟ್ 2 ನೋಡಿದ್ರೆ ಕಾನ್ಸೆಪ್ಟ್ ಏನಾಗುತ್ತೆ ಅಂತಂದ್ರೆ ಕ್ಲಿಯರ್ ಆಗುತ್ತೆ. ಬನ್ನಿ, ಹೇಗೆ ನಮಗೆ ಎಕ್ಸಾಮಿನೇಷನ್ ದಲ್ಲಿ ಟ್ವಿಸ್ಟ್ ಮಾಡ್ತಾರೆ, ಕ್ವಶನ್ಸ್ ಅನ್ನ ಅಪ್ಲೈಡ್ ಕೇಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ತಗೋತಾ ಆಕ್ಟಿವ್ ಸ್ಪೆಸಿವೈಸ್ ಪಾರ್ಟ್ 2 ಅನ್ನ ಟೀಮ್ ಸ್ಪರ್ಧಾ ರೈಡ್ ತಮಗೆ ಕೊಡ್ತಾ ಇದೆ. ಇದು GPSTR 2019. ಈ GPSTR 2019 ಒಂದು ಕ್ವಶನ್ ಬಂತು. ಈ ಕ್ವಶನ್ ಎಕ್ಸಾಮಿನೇಷನ್ ಮುಗಿದ ಮೇಲೆ ಹೊರಗಡೆ ಬಂದಾಗ ಬಹಳಷ್ಟು ಹುಡುಗರು ಇದನ್ನ ಸರಿಯಾಗಿ ತಿಳ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಕಾನ್ಸೆಪ್ಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಬಹುಶಃ ಕ್ಲಿಯರ್ ಆಗಿರಕ್ಕಿಲ್ಲ, ಕನ್ಫ್ಯೂಷನ್ ಆಗಿತ್ತು. ಸೊ ಅಂತಹ ಕನ್ಫ್ಯೂಷನ್ ಗಳನ್ನ ನಿಮಗೆ ನಾವಿಲ್ಲಿ ಕ್ಲಿಯರ್ ಮಾಡ್ತೀವಿ. ಕ್ವಶನ್ ಏನಿತ್ತು ಅಂತಂದ್ರೆ, ಮದರ್ ಗೇವ್ ಮೀನಾ ಅ ಬಾರ್ ಆಫ್ ಚಾಕ್ಲೇಟ್ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ರು. ಕೆಳಗಡೆ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ, ರಿರೈಟ್ ದ ಸೆಂಟೆನ್ಸ್ ಬಿಗಿನಿಂಗ್ ವಿತ್, ರಿರೈಟ್ ದ ಸೆಂಟೆನ್ಸ್ ಬಿಗಿನಿಂಗ್ ವಿತ್. ಅವರು ಆಬ್ಜೆಕ್ಟ್ ದಿಂದ ಸ್ಟಾರ್ಟ್ ಮಾಡ್ರಿ, ಸಬ್ಜೆಕ್ಟ್ ದಿಂದ ಸ್ಟಾರ್ಟ್ ಮಾಡ್ರಿ ಅಂತ ಕೊಟ್ಟಿರ್ಲಿಲ್ಲ. ಈ ವಾಕ್ಯವನ್ನ ಎ ಬಾರದಿಂದ ಸ್ಟಾರ್ಟ್ ಮಾಡಿ ಒಂದ್ ಸೆಂಟೆನ್ಸ್ ಮಾಡ್ರಿ, ಮೀನಾದಿಂದ ಸ್ಟಾರ್ಟ್ ಮಾಡಿ ಒಂದ್ ಸೆಂಟೆನ್ಸ್ ಮಾಡ್ರಿ ಅಂತ ಹೇಳಿದ್ರು. ಇದು ಪೇಪರ್ 2 ಡಿಸ್ಕ್ರಿಪ್ಟಿವ್ ಪೇಪರ್ ದಲ್ಲಿ ಕ್ವಶನ್ ಇತ್ತು. ಎ ಬಾರದಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಮದರ್ ಈ ಸಬ್ಜೆಕ್ಟ್ ಹಿಯರ್, ರೈಟ್? ಮೀನಾ ಗೇವ್ ವರ್ಬ್, ಮೀನಾ ಒಂದು ಆಬ್ಜೆಕ್ಟು, ಎ ಬಾರ್ ಆಫ್ ಚಾಕ್ಲೇಟ್ ಇನ್ನೊಂದು ಆಬ್ಜೆಕ್ಟು. ಪಾರ್ಟ್ 1 ದಾಗ ನಾನು ಇದ್ರ ಬಗ್ಗೆ ಏನ್ ಮಾಡಿದ್ದೆ ಅಂದ್ರೆ ಪ್ರಸ್ತಾಪ ಮಾಡಿದ್ದೆ. ಈಗ ಸದ್ಯಕ್ಕೆ ಎಷ್ಟು ಈಸಿ ಆಯ್ತು ನೋಡ್ರಿ. ಎ ಬಾರ್ ಆಫ್ ಚಾಕ್ಲೇಟ್, ಯಾಕಂದ್ರೆ ನಮ್ ಮೀನಾ ಎದ್ರಿಂದ ಸ್ಟಾರ್ಟ್ ಮಾಡಂತ ಯಾರು? ಎ ಬಾರ್ ದಿಂದ ಸ್ಟಾರ್ಟ್ ಮಾಡಂತ ಯಾರು? ಸೊ ನಾವು ಎ ಬಾರ್ ಆಫ್ ದ ಚಾಕ್ಲೇಟ್ ದಿಂದ ಏನ್ ಮಾಡ್ಬೋದು ಅಂತಂದ್ರೆ ಸೆಂಟೆನ್ಸ್ ಅನ್ನ ಪ್ರಾರಂಭ ಮಾಡಬಹುದು. ಎ ಬಾರ್ ಆಫ್ ದ ಚಾಕ್ಲೇಟ್ ವಾಸ್ ಗಿವನ್, ರೈಟ್, ಟು ಮೀನಾ ಬೈ ಮದರ್. ಸೊ ಎದ್ರಿಂದ ಸ್ಟಾರ್ಟ್ ಆಯ್ತು? ಎ ಬಾರ್ದಿಂದ ಸ್ಟಾರ್ಟ್ ಆಯ್ತು. ದೆನ್ ಮೀನಾ ತೊಂಬರ್ರಿ, ಮೀನಾದಿಂದ ಸ್ಟಾರ್ಟ್ ಮಾಡ್ಬೇಕಾರೆ ಮೀನಾ ವಾಸ್ ಗಿವನ್ ಅ ಬಾರ್ ಆಫ್ ಚಾಕ್ಲೇಟ್ ಬೈ ಮದರ್. ಎಸ್ ಆರ್ ನೋ? ಇದೇನದು? ಆಕ್ಟಿವೈಸ್ ಪ್ಯಾಸಿವೈಸ್. ಅದಕ್ಕೆ ಸ್ಪರ್ಧಾ ರೈಡದ ಕಳಕಳಿಯ ವಿನಂತಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ಅಪಘಾತಕ್ಕೆ ಅವಸರವೇ ಕಾರಣ. ಯಾವುದೇ ಸಂದರ್ಭದಲ್ಲಿ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಾರ್ದೆ ಮೆಕ್ಯಾನಿಕಲ್ ಆಗಿ ಏನ್ ಮಾಡೋದು ಬೇಡ ಅಂತಂದ್ರೆ, ನಾವು ಸಬ್ಜೆಕ್ಟಿಗೆ ಅಪ್ರೋಚ್ ಮಾಡೋದು ಬೇಡ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು. ಹಾಗಾದ್ರೆ ಈಗಾಗಲೇ ಪಾರ್ಟ್ 1 ಆಕ್ಟಿವ್ ಸ್ಪೇಸಿವ್ ನೀವು ನೋಡಿದ್ರಿ. ಇವತ್ತಿನ ದಿವಸ ಯಾಕಂದ್ರೆ ಕಂಟೆಂಟ್ ಬಹಳ ಇದೆ, ಸಮಯನ್ನ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಜನರಲ್ ರೂಲ್ಸ್ ಟು ಚೇಂಜ್ ದ ವಾಯ್ಸ್ ಈಗಾಗಲೇ ನಾವು ಪಾರ್ಟ್ 1 ದಾಗ ಎಲ್ಲ ನೋಡಿದೀವಿ. ಆಕ್ಟಿವ್ ವಾಯ್ಸ್ ದಿಂದ ಪ್ಯಾಸಿವ್ ಮಾಡ್ಬೇಕಾದ್ರೆ ಯಾವ ನಿಯಮಗಳನ್ನ ನಾವು ಪಾಲಿಸಬೇಕು, ಅತ್ಯಂತ ಸಿಂಪಲ್ ಆಗಿ ಇಫೆಕ್ಟಿವ್ ಆಗಿ ನಿಮ್ ಮುಂದೆ ಈ ಕಂಟೆಂಟ್ ಅನ್ನ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ವೆಲ್ಕಮ್ ಬ್ಯಾಕ್. ರೂಲ್ ನಂಬರ್ 1. ಇಲ್ಲಿ ಆಕ್ಟಿವ್ ವಾಯ್ಸ್ ದಿಂದ ಪ್ಯಾಸಿವ್ ವಾಯ್ಸ್ ಅನ್ನು ಮಾಡ್ಲಿಕ್ಕೆ ಸುಮಾರು 6 ರಿಂದ 7 ರೂಲ್ಸ್ ಗಳನ್ನು ನಾವೇನ್ ಮಾಡಬಹುದು ಅಂತಾರೆ ಫಾಲೋ ಮಾಡ್ಬೇಕಾಗತ್ತೆ, ಅವುಗಳನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ರೂಲ್ ನಂಬರ್ 1, ಇದು ರೂಲು ಸ್ಪರ್ಧಾ ರೈಡ್ದು. ಇದು ನೀವು ಯಾವುದೋ ಗ್ರಾಮರ್ ಪುಸ್ತಕ ಹುಡುಕಿದ್ರೆ ಈ ರೂಲ್ ಸಿಗುವುದಿಲ್ಲ. ನಾವು ಕೆಲವೊಂದನ್ನ ನಾವೇ ನಮ್ಮ ಡಿಸಿಪ್ಲಿನ್ ಆಗಿ ರೂಲ್ ಅನ್ನು ಮಾಡ್ಕೋಬೇಕಾಗತ್ತೆ. ರೂಲ್ ನಂಬರ್ 1 ಅಂದ್ರೆ ಬಹಳ ಪ್ರಮುಖ. ಗಡಿಬಿಡಿ ಗುಂಡಾಸ್ ಅಂಡ್ ಗುಂಡೇಸ್ ಗಳಿರ್ತಾರೆ, ಅವರು ಪಟ್ ಅಂತ ಬಿಡಿಸ್ತಾರೆ, ಥಟ್ ಅಂತ ಉತ್ತರ ಹೇಳಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಆ ತರದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಏನ್ ತಯಾರಾಗ್ತಾ ಇದ್ರಿ ಆ ಸಾಫ್ಟ್ವೇರ್ ಅನ್ನ ಡಿಲೀಟ್ ಮಾಡ್ಬೇಕು ಅಥವಾ ರೀರೈಟ್ ಮಾಡ್ಕೋಬೇಕು. ಕೊಟ್ಟ ವಾಕ್ಯವನ್ನ 2 ರಿಂದ 3 ಸಲ ಓದಬೇಕು. ಇದು ರೂಲ್ ನಂಬರ್ 1. ಕಂಪಲ್ಸರಿ ಬರೀ ಸ್ಕಿಮ್ಮಿಂಗ್ ಮಾಡಿದ್ರೆ ನಡೆದಿಲ್ಲ, ಸ್ಕ್ಯಾನಿಂಗ್ ಮಾಡಲೇಬೇಕು. ಅವಾಗ ತಾನೇ ನಮಗೆ ಏನ್ ಕೊಟ್ಟಿದ್ದಾರೆ
ಏನ್ ಮಾಡಬೇಕಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ರೂಲ್ ನಂಬರ್ 1 ಏನು ಅಂತಂದ್ರೆ 2ರಿಂದ 3 ಸಲ ಕೊಟ್ಟ ವಾಕ್ಯವನ್ನ ತಾವು ಓದಲೇಬೇಕು. ಓಕೆ, ಸೊ ಬನ್ನಿ ಹಾಗಾದ್ರೆ ರೂಲ್ ನಂಬರ್ 2 ಏನಿದೆ, ಬಹಳ ಬ್ಯೂಟಿಫುಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ ಮುಂದೆ ಇದನ್ನ ತರ್ತಾ ಇದೀವಿ. ಇದನ್ನ ಜಸ್ಟ್ ನೋಡ್ಕೊಳ್ಳಿ. ರೂಲ್ ನಂಬರ್ 2 ಏನು ಅಂತಂದ್ರೆ, ನಮಗೆ ಒಂದು ವಾಕ್ಯವನ್ನ ಕೊಟ್ಟಿರ್ತಾರೆ. ಇದು ಒಂದು GPSTR ದಾಗಿಂದ ನಾವೇನ್ ಮಾಡಿದ್ವಿ ಅಂತಾರೆ, ಕ್ವಶನ್ ಪೇಪರ್ ದಾಗಿಂದ ಒಂದು ಕ್ವಶನ್ ಅನ್ನ ತಗೊಂಡಿದ್ವಿ. ಒಂದು ವಾಕ್ಯವನ್ನು ಕೊಟ್ಟಿರ್ತಾರೋ, ಆ ವಾಕ್ಯ ಯಾವುದಿಲ್ಲಿ, ದ ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ದ ಮಿಲ್ಕ್ ಟು ಮೈ ಡೋರ್. ಇದು ವಾಕ್ಯ. ಈ ವಾಕ್ಯ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಮೊದಲನೇ ರೂಲು 2ರಿಂದ 3 ಸಲ ಓದ್ಬೇಕು. ಯಾಕೆ 2ರಿಂದ 3 ಸಲ ಓದ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ದ ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ದ ಮಿಲ್ಕ್ ಟು ಮೈ ಡೋರ್. ಐಡೆಂಟಿಫೈ ದ ಸಬ್ಜೆಕ್ಟ್, ವರ್ಬ್ ಅಂಡ್ ದ ಆಬ್ಜೆಕ್ಟ್ ಆರ್ ಆಬ್ಜೆಕ್ಟ್ಸ್. ಒಂದಕ್ಕಿಂತ ಹೆಚ್ಚಿದ್ರೆ ನಾವು ಆಬ್ಜೆಕ್ಟ್ಸ್ ಗಳನ್ನ ಗುರ್ತಾ ಹಿಡಬೇಕು. ಇದು ರೂಲ್ ನಂಬರ್ 2. ಕೊಟ್ಟ ವಾಕ್ಯದಲ್ಲಿನ ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್ ಅನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಈಗಾಗಲೇ ನಾವು ಪಾರ್ಟ್ 1 ದಾಗ ನೋಡಿವಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹೆಂಗ್ ಕಂಡು ಹಿಡಿಬೇಕು ಅಂತ ಹೇಳಿ. ಸೊ ಈ ವಾಕ್ಯದೊಳಗೆ ಸಬ್ಜೆಕ್ಟ್ ಯಾವುದು, ಮಿಲ್ಕ್ ಮ್ಯಾನ್. ವರ್ಬ್ ಯಾವುದು, ಬ್ರಿಂಗ್ಸ್. ಆಬ್ಜೆಕ್ಟ್ ಯಾವುದು, ದ ಮಿಲ್ಕ್. ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಟು ದ ಡೋರ್. ಹೌದಾ? ಸೊ ಇಲ್ಲಿ ರೂಲ್ ನಂಬರ್ 2 ಒಳಗೆ ಬಿ ಅಂತ ಬರೆದು ಎಚ್ಚರಿಕೆ ಅಂತ ನಾನು ಬರೆದೇನೆ. ಕೊಟ್ಟ ವಾಕ್ಯವನ್ನು 2ರಿಂದ 3 ಸಲ ಯಾಕೆ ಓದ್ಕೋಬೇಕು ಅಂತಂದ್ರೆ, ಇಲ್ಲೇನೆ ನಾವು ಏನ್ ಮಾಡಬೇಕು, ಇಲ್ಲೇ ಏನ್ ಮಾಡಬೇಕು ಅಂತಂದ್ರೆ ಪಾಯಿಂಟ್ ನಂಬರ್ 1 ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಇದನ್ನು ನೀವು ಏನ್ ಮಾಡಿದೀವಿ ಅಂತಂದ್ರೆ ಐಡೆಂಟಿಫೈ ಮಾಡ್ಕೊಂಡಿವಿ. 2ನೇದ್ದು ಕೊಟ್ಟ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡ್ಕೊಂಡು ಇಟ್ಕೋಬೇಕು. ಇದಕ್ಕೆ ಸ್ಕ್ಯಾನಿಂಗ್ ಇದೆ, ಟೋಟಲ್ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಕೊಟ್ಟಿದ್ದಾನೆ ಯಾವ ಟೆನ್ಸ್ ದಲ್ಲಿದೆ, ಪ್ರೆಸೆಂಟ್ ಸಿಂಪಲ್ ದಲ್ಲಿ ಇದೆಯಾ, ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿ ಇದೆಯಾ, ಅಥವಾ ಮೋಡಲ್ಸ್ ಗಳು ಯೂಸ್ ಮಾಡಿದಾರ, ಅಥವಾ ಯಾವ ಪ್ರಕಾರದ ವಾಕ್ಯವಿದೆ. 3ನೇದ್ದು ಅಸರ್ಟಿವ್ ಸೆಂಟೆನ್ಸ್ ಇದೆಯೋ, ಅಥವಾ ಏನ್ ಕ್ವೆಶ್ಚನ್ ಇದೆಯೋ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆಯೋ, ಆರ್ಡರ್ ಇದೆಯೋ, ರಿಕ್ವೆಸ್ಟ್ ಇದೆಯೋ, ಇದನ್ನ ನಾವು ನೋಡಿ ಇಟ್ಕೋಬೇಕು. ಇದು ರೂಲ್ ನಂಬರ್ ರೂಲ್ ನಾನು ಇದನ್ನ ಆಡ್ ಮಾಡಿಬಿಟ್ಟಿನಿ, ಎಚ್ಚರಿಕೆ. ಯಾಕಂತಂದ್ರ ಅದರ ಮೇಲೆ ನಮಗ ಯಾವ್ದು ಬಿ ಬಳಸ್ಬೇಕು, ಬೀನ್ ಬಳಸ್ಬೇಕು, ಬೀಯಿಂಗ್ ಬಳಸ್ಬೇಕು, ಅಥವಾ ರಿಕ್ವೆಸ್ಟ್ ಇದ್ರ ಲೇಟರ್ ದನ್ ಸ್ಟಾರ್ಟ್ ಹೆಂಗ್ ಏನಾಗತ್ತೆ ಏನೇನು ಅನ್ನೋದನ್ನ ನಮಗಿಲ್ಲಿ ಗೊತ್ತಾಗತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ 4ನೇದ್ದು ಆಬ್ಜೆಕ್ಟ್ಸ್ ಗಳು ಎಷ್ಟದಾವು, 1 ಅದಾವ 2 ಅದಾವು. ಹೋಪ್ ಯು ಅಗ್ರಿ ವಿತ್ ಮೀ. ಈ ರೂಲ್ ನಂಬರ್ 2 ಬಿ ನಾವು ಮಾಡಿದ್ದಕ್ಕೆ ನೀವು ಅಗ್ರಿ ಆಗ್ತೀರಿ ಅಂತ ತಿಳ್ಕೊಂಡು, ಅಂದ್ರೆ ಇದೆಲ್ಲ ಸ್ಕ್ಯಾನಿಂಗ್ ನಾವು ಮಾಡ್ಕೋಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಕೂಡ ಇದನ್ನೆಲ್ಲ ಮಾಡ್ಕೋಬೇಕು. ಯಾವ್ದು V3 ಬರುತ್ತೆ, V3 ಕಂಪಲ್ಸರಿ ಪ್ಯಾಸಿವ್ ಮಾಡ್ಬೇಕಾದ್ರೆ ನಮಗ್ ಬೇಕು. ಕೆಲವು ಸಲ V3 ಕೊಟ್ಟಿರ್ತಾರ ಪರ್ಫೆಕ್ಟ್ ಟೆನ್ಸಸ್ ಒಳಗ. ಸೊ ಇದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಯಾವ ಸಹಾಯಕ ಕ್ರಿಯಾಪದ ನಮಗ ಪ್ಯಾಸಿವ್ ಬರಬೇಕು ಅನ್ನೋದನ್ನ ಲಕ್ಷ್ಯ ಇಟ್ಕೋಬೇಕು. ಇದೆಲ್ಲ ಆದ್ಮೇಲೆ ಜಸ್ಟ್ ಏನ್ ನಾವು ಲಕ್ಷ್ಯ ಇಟ್ಕೋಬೇಕು ಅಂದ್ರೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ನಲ್ಲಿ ಬರೋದ್ರಿಂದ ಅರ್ಥ ಬದಲಾಗಬಾರದು, ಆಗಬಾರದು. ಅರ್ಥ ಏನಾಗಬಾರ್ದು ಅಂತಂದ್ರೆ ಚೇಂಜ್ ಆಗಬಾರ್ದು. ಕೇವಲ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನಾಗತ್ತೆ ಅಂದ್ರೆ ಬದಲಾಗತ್ತೆ. ಸೊ ಇದು ನೀವು ನಿಯಮಗಳ ಅಡಿಯಲ್ಲಿ ಹಾಕಿಕೊಳ್ಳಬೇಕು. ಇಷ್ಟೆಲ್ಲ ಆದ ಮ್ಯಾಲನೆ ಎಕ್ಸಾಂಪಲ್ಸ್ ಅನ್ನ ಬಿಡಿಸಾಕ ಪ್ರಯತ್ನ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನಾವೇನ್ ಮಾಡಿದ ಹಾಗಾಯ್ತು, ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡಿದೀವಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನ ನಾವು ಐಡೆಂಟಿಫೈ ಮಾಡಿದ ಮೇಲೆ ನೆಕ್ಸ್ಟ್ ಬರ್ತೀವಿ. ಏನ್ ಮಾಡಬೇಕು, ವೆರಿ ಸಿಂಪಲ್. ಆಬ್ಜೆಕ್ಟ್ ಆಫ್ ದ ಆಕ್ಟಿವ್ ವೈಸ್ ಬಿಕಮ್ಸ್ ದ ಸಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವೈಸ್. ನಾನ್ ನಿಮಗೆ ಹೇಳಿದ್ ನೋಡ್ರಿ, ಅಡಿಗೆ ಮನೆ ಎತ್ತಲ ಮನೆ ಹೇಳಿದ್ನಿ, ನಿಮಗೆ ಬಹುತೇಕ ರಿಕಾಲ್ ಮಾಡ್ಕೋಬಹುದು. ಸೊ ಈ ಕೊಟ್ಟ ವಾಕ್ಯದಲ್ಲಿನ ಏನ್ ಈ ವಾಕ್ಯ ಕೊಟ್ಟಿರೋದ ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ದ ಮಿಲ್ಕ್ ಟು ಮೈ ಡೋರ್ ಅಂತಂದಾಗ ಇಲ್ಲಿ ಇದೇನಾಯ್ತು, ಇದು ಸಬ್ಜೆಕ್ಟ್ ಇದೆ, ಇದು ಏನು ವರ್ಬ್ ಇದೆ, ಇದೇನು ಆಬ್ಜೆಕ್ಟ್ ಇದೆ, ರೈಟ್. ಈ ಆಬ್ಜೆಕ್ಟ್ ಅನ್ನು ನಾವೇನ್ ಮಾಡ್ಬೇಕು ಅಂತಂದ್ರ ಆಕ್ಟಿವ್ ವಾಯ್ಸ್ ಅದ, ಪ್ಯಾಸಿವ್ ವಾಯ್ಸ್ ಅದ, ಪ್ಯಾಸಿವ್ ವಾಯ್ಸ್ ಅದ ಸಬ್ಜೆಕ್ಟ್ ಅನ್ನ ಮಾಡ್ಕೋಬೇಕು. ಸೊ ದ ಮಿಲ್ಕ್ ಇದೆ ನೋಡಿ, ದ ಮಿಲ್ಕ್ ಏನ್ ಮಾಡ್ಕೋಬೇಕು,
ಪ್ಯಾಸಿವ್ ವಾಯ್ಸ್ ದ ಸಬ್ಜೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿಂದ ನಮ್ಮ ಎಕ್ಸಾಂಪಲ್ ಅನ್ನು ಬಿಡ್ಸಾಕ್ ನಾವೇನ್ ಮಾಡಿದೀವಿ, ಪ್ರಾರಂಭ ಮಾಡಿದೀವಿ. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಂಡು ಹಿಡ್ಕೊಂಡಿವಿ, ಈ ಆಬ್ಜೆಕ್ಟ್ ಅನ್ನ ಏನ್ ಮಾಡಿದೀವಿ, ಇಲ್ಲಿ ಸಬ್ಜೆಕ್ಟ್ ಮಾಡ್ಕೊಂಡಿವಿ. ಸೊ ಈ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡ್ಕೊಂಡಾಗ ಬಹಳ ಸಿಂಪ್ಲಿಫೈ ಮಾಡ್ಕೊಂಡು ನಿಮ್ ಮುಂದೆ ಇದನ್ನ ತಗೊಂಡ್ಬಂದಿದೀವಿ. ಇಲ್ಲೇ ನಾವೇನ್ ಮಾಡ್ಬೇಕು ಅಂದ್ರೆ ಈ ಚಾರ್ಟ್ ಅನ್ನು ನೆನಪಿಡ್ಬೇಕು. ಇದೇ ಸಂದರ್ಭದಲ್ಲಿ ಈ ಚಾರ್ಟ್ ನಮಗ್ ಗೊತ್ತಿರ್ಬೇಕು. ಅಂದ್ರೆ ಆಬ್ಜೆಕ್ಟ್ ಆಯ್ ಇತ್ತು ಅಂದ್ರೆ ಈ ಕಡೆ ಬಂದ್ ಏನಾಗತ್ತೆ, ಮೀ ಆಗತ್ತೆ. ಮೀ ಇದ್ದದ್ ಹೋಗಿ ಏನಾಗ್ತತಿ, ಆಯ್ ಆಗ್ತತಿ. ಓಕೆ, ಸೊ ವಿ ಇದ್ದದ್ ಅಸ್ ಆಗ್ತತಿ, ಅಸ್ ಇದ್ದದ್ ಬಂದ್ ಕಡೆ ಏನಾಗ್ತತಿ, ವಿ ಆಗ್ತತಿ. ಇದನ್ನ ನೆನ್ಪಿಡ್ಬೇಕು. ಯು, ಹಿ, ಹಿಮ್, ಶಿ, ಹರ್, ಇಟ್, ದೇ, ದೆಮ್. ಇಲ್ಲಿ ಒಂದು ವಿಶೇಷವಾದಂತಹ ಪಾಯಿಂಟ್ ಅನ್ನ ನಾವ್ ಏನ್ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಒಂದ್ ವೇಳೆ ಸಬ್ಜೆಕ್ಟ್ ಒಳಗ ರಾಜು ಅಂತ ಬಂದಿತ್ತು ಅಂತ ತಿಳ್ಕೊರಿ, ಅಲ್ಲಿ ಹೋಗಿ ಇದು ರಾಣಿ ಆಗೋದಿಲ್ಲ. ಆಬ್ಜೆಕ್ಟ್ ಒಳಗ ರಾಜು ಅಂತ ಬಂದಿತ್ತಂದ್ರ ಸಬ್ಜೆಕ್ಟ್ ಒಳಗೆ ಹೋಗಿ ರಾಣಿ ಆಗೋದಿಲ್ಲ. ಅಂದ್ರೆ ಜೆಂಡರ್ ಚೇಂಜ್ ಆಗೋದಿಲ್ಲ. ನಮ್ ತಲೆಯಾಗ ಬಹಳಷ್ಟು ಸಲ ಇದು ಕನ್ಫ್ಯೂಷನ್ ಆಗತ್ತೆ. ಇನ್ನೊಂದು ಮೈ ಕಾರ್ ಅಂತಿತ್ತು, ಅದು ಅಚ್ಚ ಕಡೆ ಹೋಗಿ ಯುವರ್ ಕಾರ್ ಆಗೋದಿಲ್ಲ. ಯುವರ್ ಕಾರ್ ಅದ ಮೈ ಕಾರ್ ಆಗೋದಿಲ್ಲ. ಕೇವಲ ಈ ಪ್ರೊನೌನ್ಸ್ ಗಳು ಮಾತ್ರ ಏನಾಗತ್ತೆ ಸ್ನೇಹಿತರೆ ಅಂತಂದ್ರೆ ಚೇಂಜ್ ಆಗ್ತವೆ. ಓಕೆ, ಸೊ ನಾವೇನ್ ಮಾಡಿದೀವಿ, ಈಗ ಆಬ್ಜೆಕ್ಟ್ ಅನ್ನ ಈ ಕಡೆ ತಂದು ಸಬ್ಜೆಕ್ಟ್ ಮಾಡಿದ್ವಿ. ಓಕೆ, ಇಲ್ಲಿ ಐತ್ ನೋಡ್ರಿ, ಇಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಟ್ಟಿದ್ದೆ. ಸ್ಟೆಪ್ ಬೈ ಸ್ಟೆಪ್ ಐತಿ. ಇದು ಸ್ಟೆಪ್ ಆಯ್ತು ನಮ್ದು. ಈಗ ಆಲ್ರೆಡಿ ನಾವೇನ್ ಮಾಡ್ಕೊಂಡಿವಿ, ಇದನ್ನ ಕ್ಲಿಯರ್ ಮಾಡ್ಕೊಂಡಿವಿ. ಇದಾದ್ಮೇಲೆ ಏನ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ಈಗಾಗಲೇ ನಾವೇನ್ ಮಾಡ್ಕೊಂಡಿವಿ, ಕೊಟ್ಟ ವಾಕ್ಯ ಯಾವ ಟೆನ್ಸ್ ದಲ್ಲಿದೆ, ರೈಟ್, ಮೋಡಲ್ಸ್ ಇದೆಯೇನೋ, ಯಾವ ಪ್ರಕಾರದ ವಾಕ್ಯ ಇದೆ, ಎಲ್ಲ ನೋಡ್ಕೊಂಡು ಇಟ್ಕೊಂಡಿವಿ. ಈಗ ಎರಡನೇ ಸ್ಟೆಪ್ ಏನು ಅಂತಂದ್ರೆ ಇಂಟ್ರಡ್ಯೂಸ್ ಸಕ್ರಿ, 3 ಸಲ ಮುಕ್ರಿ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೂಲ್ ಏನು, ಸಕ್ರಿ 3 ಸಲ ಮುಕ್ರಿ. ಅಂದ್ರ ಇದೇನಿಲ್ಲ, ಸಬ್ಜೆಕ್ಟ್ ಐತಿ, ಎಷ್ಟ್ ಚಂದ ಐತಿ ನೋಡ್ರಿ. ಸಬ್ಜೆಕ್ಟ್ ಬಾಯಾಗ ಏನ್ ಮಾಡ್ಬಿಡುದು ಅಂತಂದ್ರ ಸಕ್ರಿ ಹಾಕ್ಬಿಡುದು. ಮೂ ಥೋಡ ಮೀಠಾ ಕರೋ, ಈ ಸಬ್ಜೆಕ್ಟ್ ಬ್ಯಾಗ್ ಸಕ್ರಿ ಹಾಕುದು, ರೈಟ್ ಅಂತಂದ್ರೆ ಸಕ್ರಿ 3 ಸಲ ಮುಕ್ರಿ. ಇಲ್ಲಿ ಕೊಟ್ಟಂತಹ ವಾಕ್ಯ ಯಾವ ಟೆನ್ಸ್ ದಲ್ಲಿದೆ, ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಐತಿ. ನಮ್ಗೆ ನೋಡಿದ ಕೂಡ ಗೊತ್ತಾಗ್ಬಿಡ್ತೈತಿ, ರೈಟ್. ಪ್ರೆಸೆಂಟ್ ಸಿಂಪಲ್ ದಲ್ಲಿ ಐತಿ. ಈ ಪ್ರೆಸೆಂಟ್ ಸಿಂಪಲ್ ದಲ್ಲಿದ್ರೆ ಇಲ್ಲಿ ನಮ್ಗೆ ಏನ್ ಬಂತು ಅಂದ್ರೆ ಈಸ್ ಬಂತು. ಈಸ್ ಯಾಕೆ ಬಂತು ನಾನು ನಿಮಗೆ ಹೇಳಿದ್ದೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ ನಿಮ್ಗೆ ಗೊತ್ತಿರ್ಬೇಕು. ಮಿಲ್ಕ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿ, ಮುಂದೆ ಯಾವ ಬಂತು, ಈಸ್ ಬಂತು. ಈಸ್ ಯಾಕೆ ಬಂತು ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ದಲ್ಲಿದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಚಾರ್ಟ್ ಅನ್ನು ನೀವು ನೆನಪಿಡ್ಬೇಕು. ಎಷ್ಟು ಸಿಸ್ಟಮೆಟಿಕ್ ಐತಿ ನೋಡ್ರಿ. ಮೊದಲನೇದಕ್ಕೆ ಚಾರ್ಟ್ ನಂಬರ್ 1, ಎರಡನೇ ರೂಲ್ಕ ಇದು ಚಾರ್ಟ್ ನಂಬರ್ 2. ಇಲ್ಲಿ ಇದನ್ನ ನೀವು ಸ್ಕ್ರೀನ್ ಶಾಟ್ ಹುಡ್ಕೋರಿ. ಎಸ್, ಸ್ವಲ್ಪ ಸ್ಕ್ರೀನ್ ಶಾಟ್ ಹುಡ್ಕೋರಿ ಅಂತ ನಿಮಗೆ ಎಕ್ಸಾಂಪಲ್ ಬಿಡಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇದು ಸಹಾಯ ಆಗತ್ತೆ. ನೋಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಸಹಾಯ ಆಗತ್ತೆ. ಒಂದು ವೇಳೆ ಆಕ್ಟಿವ್ ಪ್ರೆಸೆಂಟ್ ಸಿಂಪಲ್ ದಲ್ಲಿದ್ರೆ ಆಮ್, ಈಸ್, ಆರ್ 3ರೊಳಗೆ 1, ರೈಟ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ನಾವು ಯಾವ್ದು ನೋಡ್ಕೋತೀವಲ್ಲ, ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ, ಅದರ ಆಧಾರದ ಮೇಲೆ 3ರೊಳಗೆ 1, ಮುಂದೆ V3 ಕಂಪಲ್ಸರಿ. ಒಂದ್ ವೇಳೆ ಪಾಸ್ಟ್ ಸಿಂಪಲ್ ಇತ್ತು, ಏನೂ ಚೇಂಜ್ ಆಗೋದಿಲ್ಲ. ಆಮ್, ಈಸ್, ಆರ್ ಬದ್ಲಿ ಏನ್ ಬರ್ತತಿ, ಇಲ್ಲಿ ವಾಸ್, ವರ್ ಬರ್ತತಿ. ಅದ್ರ ಜೊತೆ ನಾವೇನ್ ಮಾಡ್ಕೋತೀವಿ, V3 ಅನ್ನ ಬಳಸ್ಕೋತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇತ್ತು, ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕೊಟ್ಟಂತಹ ವಾಕ್ಯ ಕಂಟಿನ್ಯೂಸ್ ಒಳಗಿತ್ತು, ಯಾವ್ದಾಗಿರ್ಲಿ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಲಿ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಇರ್ಲಿ, ಇದನ್ನ ಲಕ್ಷ್ಯ ಇಡಬೇಕು. ಇಲ್ಲಿ ಸ್ವಲ್ಪ ನಾನು ಹೈಲೈಟ್ ಮಾಡಿ ನೋಡ್ರಿ. ಎದ್ರಾಗ ಹೈಲೈಟ್ ಮಾಡಿದೈತೆ, ಬೀಯಿಂಗ್ ಬರುತ್ತೆ, ಬೀಯಿಂಗ್ ಪ್ಲಸ್ V3, ಇಂಗ್ ಕಂಟಿನ್ಯೂಸ್, ಬೀಯಿಂಗ್ ಬರಲೇಬೇಕು. ಇವೆಲ್ಲಾ ಸ್ಟೆಪ್ಸ್ ಗಳನ್ನ ನೀವು ಇಷ್ಟು ಡಿಟೇಲ್ ಆಗಿ ಕಲಿತ್ರಿ ಅಂದ್ರೆ ಎಲಿಮಿನೇಷನ್ ದಾಗ ಬಹಳ ಈಸಿಯಾಗಿ, ಫಾಸ್ಟ್ ಆಗಿ, ಕ್ವಿಕ್ ಆಗಿ ನಾವೇನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿದ ನಂತರ ಬಿಡಿಸಬಹುದು. ಒಂದ್ ವೇಳೆ ಕೊಟ್ಟ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ, ವೆರಿ ಇಂಪಾರ್ಟೆಂಟ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್, ಏನು ಅಂತಂದ್ರೆ ಬೀನ್ ಬರಲೇಬೇಕು. ಹ್ಯಾಸ್, ಹ್ಯಾವ್ ಇದಂತ ನಮ್ಗೆ ಗೊತ್ತಾಗುತ್ತೆ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, ಹಿ, ಶಿ, ಇಟ್, ಹ್ಯಾಸ್, ದೇ ಹ್ಯಾವ್. ಅದರ ಆಧಾರದ ಮೇಲೆ ಹ್ಯಾಸ್ ಅರ ಬಳಸಬೇಕು, ಹ್ಯಾವ್ ಅರ ಬಳಸಬೇಕು, ಇಲ್ಲಿ ಬೀನ್ ಬಳಸಬೇಕು. ಇಲ್ಲಿ ಎಲ್ಲಾ ಕಾಮನ್ V3 ಅಂತ ನೋಡಿ, ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಅದಕ್ಕೆ ಕ್ರಿಯಾಪದಗಳ ಪಟ್ಟಿ ಮಾಡ್ಕೊಂಡು V1, V2, V3 ಅಂತ ಹೇಳಿ ನಾವು ಇಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಒಂದ್ ವೇಳೆ ಪಾಸ್ಟ್ ಪರ್ಫೆಕ್ಟ್ ಅಂತ ಬಂತಂದ್ರ ಬೀನ್. ಸೊ ಎಷ್ಟು ಸಿಂಪಲ್ ಅಂತ ನೋಡ್ರಿ. ಕಂಟಿನ್ಯೂಸ್ ಬೀಯಿಂಗ್, ಕಂಟಿನ್ಯೂಸ್ ಇದ್ರೆ ಬೀಯಿಂಗ್, ಕಂಟಿನ್ಯೂಸ್ ಇದ್ರೆ ಬೀಯಿಂಗ್,
ಕಂಟಿನ್ಯೂಸ್ ಇದ್ರೆ ಬೀಯಿಂಗ್, ಪರ್ಫೆಕ್ಟ್ ಇದ್ರೆ ಬೀನ್. ಪರ್ಫೆಕ್ಟ್ ಇದ್ರೆ ಏನು ಅಂತಂದ್ರೆ ಬೀನ್. ಒಂದ್ ವೇಳೆ ಮೋಡಲ್ಸ್ ಇದ್ರೆ ಅಂದ್ರೆ ಇಲ್ಲಿ ಮೋಡಲ್ಸ್ ಆಮೇಲೆ ನೋಡುವಂತ ಅದಕ್ಕೂ ಸೇಮೇ ಬರುತ್ತೆ. ಫ್ಯೂಚರ್ ಸಿಂಪಲ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಇದ್ರೆ ಇಲ್ಲಿ ಬಿ ಬರುತ್ತೆ. ಫ್ಯೂಚರ್ ಸಿಂಪಲ್ ದಲ್ಲಿ ಬಿ ಯೂಸ್ ಮಾಡ್ತೀವಿ, ಪರ್ಫೆಕ್ಟ್ ಅಂತ ಬಂದ್ರೆ ಮತ್ತೇನ್ ಮಾಡ್ತೀವಿ, ಬೀನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ರೈಟ್. ಸೊ ಇಲ್ಲಿ ಫ್ಯೂಚರ್ ಸಿಂಪಲ್ಗೂ ಬಿ ಬರುತ್ತೆ. ಇಷ್ಟು ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟು ನೆನಪದಲ್ಲಿ ಇಟ್ಕೊಂಡ ಮೇಲೆ ಸ್ವಲ್ಪ ಈಚೆ ಕಡೆ ಸೂಕ್ಷ್ಮವಾಗಿ ನೋಡ್ಬೇಕು. ಇಲ್ಲಿ ಎಷ್ಟು ನೋಡ್ರಿ, 1 2 3 4 5 6 7 8 8 ಅದಾವ. ಅಂದ್ರೆ 12ರೊಳಗ ಕೇವಲ 8 ಟೆನ್ಸಸ್ ಗಳನ್ನ ಮಾತ್ರ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಕ್ ಬರುತ್ತೆ. ಯಾವ್ದು ಬರುವುದಿಲ್ಲ? ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲಿ ಇಲ್ಲ. ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ. ಫ್ಯೂಚರ್ ಸಿಂಪಲ್ ಇದೆ ಆದ್ರೆ ಫ್ಯೂಚರ್ ಕಂಟಿನ್ಯೂಸ್ ಇಲ್ಲ. ಫ್ಯೂಚರ್ ಪರ್ಫೆಕ್ಟ್ ಇದೆ ಆದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ. ಆದ್ರೆ ಮೂರು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪ್ಲಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಈ ರೂಲ್ ಅನ್ನು ನಾವು ತಿಳ್ಕೊಂಡಿವಿ. ಈಗ ಸ್ವಲ್ಪ ನಾವು ವಾಪಸ್ ಓದಿದ್ರೆ ಏನಾಗುತ್ತೆ, ಈಸ್ ಬ್ರಾಟ್, ಈಸ್ ಬ್ರಾಟ್, ಈಸ್ ಬ್ರಾಟ್ ನಮಗೆ ಇಲ್ಲಿ ಗೊತ್ತಾಗತ್ತೆ. ಇದು ಆದ ತಕ್ಷಣ ಸಬ್ಜೆಕ್ಟ್ ಬ್ಯಾಗ್ ಸಕ್ಕರೆ ಹಾಕಿದ್ರಿ ಪ್ಲಸ್ ಮೂರನೇ ಫಾರ್ಮ್ ಆಫ್ ದ ವರ್ಬ್ ಬಿಟ್ರಿ, ಆಮೇಲೆ ಇದೇನ್ ಕಾಂಪ್ಲಿಮೆಂಟ್ ಐತಲ್ಲ ಇದನ್ನ ತಂದು ಇಲ್ಲೇ ಅಟ್ಯಾಚ್ ಮಾಡ್ಕೊಂಡ್ ಬಿಡಬೇಕು. ದಂಡಿಗೆ ಇಟ್ಕೊಳಕ್ ಬರ್ತೈತಿ. ರೈಟ್. ನಾವು ಇಲ್ಲೇ ಸಿಂಪಲ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಓಕೆ. ಹಾಗಾದ್ರೆ ನೆಕ್ಸ್ಟ್ ರೂಲ್ ಏನಿದೆ? ವಾಟ್ ಇಸ್ ದ ನೆಕ್ಸ್ಟ್ ರೂಲ್? ವೆರಿ ಗುಡ್. ಈ ಸಕ್ಕರೆ ಮುಕ್ರಿ ಚಾರ್ಟ್ ನಿಮ್ಗೆ ಗೊತ್ತಾಯ್ತು. ಹೋಪ್ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರೆ ಅಂತ ತಿಳ್ಕೊತೀನಿ. ಮುಂದೆಂದು ಇಂಟ್ರೊಡ್ಯೂಸ್ ದ ಪ್ರಪೋಸಿಷನ್ ಬೈ ಈಸಿ. ಈಗ ನಾವೇನ್ ಮಾಡ್ಬೇಕು, ಬಾಯ್ ಅಂತಕ್ಕಂತಹ ಪ್ರಪೋಸಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಲ್ಲಿ ಸ್ಟೆಪ್ ಪ್ರಕಾರ ಮತ್ ಕೊಟ್ಟಿದ್ದೀನಿ, ಒಟ್ಟ ಕನ್ಫ್ಯೂಷನ್ ಆಗೋದಿಲ್ಲ. ಮೊದಲನೇ ಸ್ಟೆಪ್ ದ ಮಿಲ್ಕ್ ಬಂತು, ಫಸ್ಟ್ ನಂಬರ್ ಬಂತು. ಇದಾದ್ಮೇಲೆ ಏನ್ ಬಂತು ಅಂತಾರೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಂತು, ಪ್ಲಸ್ ಈ ಕಾಂಪ್ಲಿಮೆಂಟ್ ಏನೈತಿ ಇದನ್ನ ತಂದು ನಾವು ಇಟ್ಕೊಂಡಿವಿ. ಅಂಡ್ ಇದಾದ್ಮೇಲೆ ಏನ್ ಬಂತು ಅಂದ್ರೆ ಪ್ರಪೋಸಿಷನ್ ಬಾಯ್ ಬಂತು. ಸ್ಟೆಪ್ ಪ್ರಕಾರ ಇದೆ, ನೋಡ್ಕೋತೀವಿ. ಸ್ಟೆಪ್ 1, ಸ್ಟೆಪ್ 2 ಅಂಡ್ ದಿಸ್ ಇಸ್ ಸ್ಟೆಪ್ 3. ಓಕೆ ಫೈನ್. ಬಾಯ್ ಅಂತಕ್ಕಂಥದನ್ನ ತಗೊಂಡ್ಬಂದ್ವಿ. ನೆಕ್ಸ್ಟ್ ಒನ್, ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಏನ್ ಸಬ್ಜೆಕ್ಟ್ ಇದೆ ಇದು ಏನಾಗ್ಬಿಡುತ್ತೆ ಅಂತಾರೆ, ಪ್ಯಾಸಿವ್ ವಾಯ್ಸ್ ಏನಾಗ್ತೈತಿ ಅಂತಾರೆ, ಆಬ್ಜೆಕ್ಟ್ ಆಗ್ತೈತಿ. ಸೊ ಇಲ್ಲಿ ಮಿಲ್ಕ್ ಮ್ಯಾನ್ ಏನೈತಿ ಅಂತಾರೆ, ನಮಗೆ ಸಬ್ಜೆಕ್ಟ್ ಇದೆ. ಈಚೆ ಕಡೆ ಬಂದ್ ಏನಾಗ್ಬಿಡುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ ಅಂತಂದ್ರೆ ಆಬ್ಜೆಕ್ಟ್ ಆಗ್ತೈತಿ. Therefore, the milk is brought to my door by the milkman. Very easy. ಎರಡು ಸಲ ಓದ್ಕೋಬೇಕು, ಓದಲೇಬೇಕು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಂಡು ಹಿಡಿಬೇಕು. ಆಬ್ಜೆಕ್ಟ್ ಅನ್ನು ಈ ಕಡೆ ತಗೊಂಡ್ಬರ್ಬೇಕು, ಅದರ ಬಾಯ ಸಕ್ಕರೆ ಹಾಕ್ಬೇಕು. ಮೂರನೇ ಫಾರ್ಮ್ ಆಫ್ ದ ವರ್ಬ್ ಮುಕ್ರಿ ಅಂದ್ರೆ 3 ಸಲ ಮುಕ್ರಿ, ಸಕ್ಕರೆ 3 ಸಲ ಮುಕ್ರಿ ಅಂದಂಗ. ಥರ್ಡ್ ಫಾರ್ಮ್ ಆಫ್ ಸಿಂಪಲ್ ಮಾಡಕ್ ಹೇಳತ್ತೀನಿ ಸ್ನೇಹಿತರೆ, ಇದನ್ನ ನೆನಪದಲ್ಲಿ ಇಟ್ಕೊಳಕ್ ಮಾತ್ರ. ಓಕೆ. ಮುಂದ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಏನಿರ್ತದೆ ಈ ಕಡೆ ತಂದು ಇಟ್ಕೋಬೇಕು. ದೆನ್ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್. ನಮಗೆ ಎಕ್ಸಾಂಪಲ್ ರೆಡಿ ಇದೆ. ಸೊ ಇದನ್ನ ನಾವ್ ಏನ್ ಮಾಡ್ಕೋತ ಹೋಗ್ಬೋದು ಅಂದ್ರೆ ಮೆಥಮೆಟಿಕಲಿ ಬಿಡಿಸ್ಕೋತ ಹೋಗ್ಬೋದು, ಅದು ಸ್ಟೆಪ್ ಬೈ ಸ್ಟೆಪ್. ಅದಕ್ಕೆ ನಿಮ್ಗೆ ನಮ್ಮ ಉದ್ದೇಶ ಏನು ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿ ಅಂತ ಹೇಳಿ. ಬಹಳಷ್ಟು ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಸರ್ ನಮಗ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರಿ, ಕಾಮೆಂಟ್ ಮಾಡ್ತಾ ಇದ್ರಿ. ಪ್ಲೀಸ್ ಕಾಮೆಂಟ್ ಮಾಡ್ರಿ, ಯಾಕಂದ್ರೆ ನಮ್ಮ ಪ್ರಯತ್ನ ನಿಮ್ ತನಕ ಮುಟ್ಲಾಗ್ತತಿ, ನಿಮಗೂ ಉಪಯೋಗ ಆಗ್ಲಾಗ್ತತಿ ಅಂತ ಅನ್ನೋದನ್ನ ನಮಗೆ ಒಂದು ಸಮಾಧಾನ. ಓಕೆ. ಸೊ ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ನಾನು ನಿಮಗೆ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಸ್ಟೆಪ್ ಪ್ರಕಾರ ಬಿಡಿಸಿ ತೋರಿಸ್ಬಿಡ್ತೀನಿ ಅಂತ ಒಂದು ಎಕ್ಸಾಂಪಲ್. ಯಾಕಂದ್ರೆ 8 ಟೆನ್ಸ್ ದಾಗಿಂದ ಎಕ್ಸಾಂಪಲ್ ಅನ್ನು ನಾನು ಬಿಡಿಸ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ಕೊಂಡಿವಿ, ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಯಾರ್ಯಾರಿಗೆ ಕನ್ಫ್ಯೂಷನ್ ಐತೆ ನೋಡ್ಕೊರಿ. ದ ಮಿಲ್ಕ್ ಮ್ಯಾನ್ ಸಬ್ಜೆಕ್ಟ್ ಅನ್ನು ಐಡೆಂಟಿಫೈ ಮಾಡಿದೀವಿ. ಬ್ರಿಂಗ್ ವಾಟ್ ಅಂತ ಕೇಳಿದ್ರೆ ನಮ್ಗೆ ಏನ್ ಸಿಕ್ತತಿ, ದ ಮಿಲ್ಕ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಸಿಕ್ತು. ಇದು ವರ್ಬ್ ಇದೆ, ರೈಟ್. ಇದು ಬಿಟ್ಬಿಟ್ರಿ, ಕಾಂಪ್ಲಿಮೆಂಟ್. ಈಗ ನಾವೇನ್ ಮಾಡ್ಕೋಬೇಕು, ಮೊದಲನೇ ಸ್ಟೆಪ್ ಇಲ್ಲಿ ಬಂತು, ದ ಮಿಲ್ಕ್ ಕ್ಲಾಸ್. ಮುಂದಿನ ಸ್ಟೆಪ್ ಮುಗಿತು. ಎರಡನೇ ಸ್ಟೆಪ್ ಏನು,
ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಯಾಕಂದ್ರೆ ಈಗಾಗಲೇ ಹೇಳ್ದೈತಿ. ಹೆಲ್ಪಿಂಗ್ ವರ್ಬ್ ಟೆನ್ಸ್ ಯಾವ್ದೈತಿ, ನಿಮ್ ಬಾಯಿಗೆ ಬರ್ಬೇಕು ಹಿಂಗ. ಟೆನ್ಸ್ ಯಾವ್ದೈತಿ, ಟೆನ್ಸ್ ಯಾವ್ದೈತಿ, ಪ್ರೆಸೆಂಟ್ ಸಿಂಪಲ್ ಐತಿ. ಮಿಲ್ಕ್ ಯಾವ ಪರ್ಸನ್ ಐತಿ, ಥರ್ಡ್ ಪರ್ಸನ್ ಐತಿ. ದೇರ್ ಫಾರ್ ಈಸ್ ಬಂತು, ಆಮ್ ಈಸ್ ಆರ್ ಅಂತ ಹೇಳಿ ನಾನು ನಿಮಗೆ ಹೇಳಿದ್ನಿ. ಈಸ್ ಬಂತು, ಬ್ರಿಂಗ್ ಬ್ರಾಟ್ ಬ್ರಾಟ್ ಇದನ್ನ ಮಾಡಿ ಇಟ್ಕೊಂಡಿರ್ಬೇಕು. ಅದಕ್ಕೆ ನೋ ಶಾರ್ಟ್ ಕಟ್. ಎರಡನೇ ಸ್ಟೆಪ್ ಇದೆ, ದಿಸ್ ಇಸ್ ಸ್ಟೆಪ್ ನಂಬರ್ 2. ಓಕೆ, ದ ಮಿಲ್ಕ್ ಈಸ್ ಬ್ರಾಟ್, ಇದು ಸ್ಟೆಪ್ ನಂಬರ್ ಏನಾಯ್ತು ನಮ್ದು 2 ಆಯ್ತು. ಇದು ಎರಡು ಕೂಡ್ಸೇ ಬಿಟ್ಟರೆ ನಾ ಇಲ್ಲಿ ಸ್ಟೆಪ್ ನಂಬರ್ 1, ಇದು ಸ್ಟೆಪ್ ನಂಬರ್ 2. ಮಿಲ್ಕ್ ಈಸ್ ಬ್ರಾಟ್ ಮೂರನೇದ್ದು. ಇಲ್ಲೇ ನಾವೇನ್ ಮಾಡಿಬಿಟ್ಟಿವಿ ಅಂತಂದ್ರೆ ದ ಮಿಲ್ಕ್ ಈಸ್ ಬ್ರಾಟ್ ಇಲ್ಲೇ ತಗೊಂಡ್ಬಿಟ್ಟಿವಿ ನಾವು. ಎಲ್ಲಿ, ಟು ಮೈ ಡೋರ್, ಟು ಮೈ ಡೋರ್ ಇಲ್ಲೇ ತಗೊಂಡ್ಬಿಟ್ಟಿವಿ. ಇದನ್ನ ದಂಡಿಗೆ ಇಟ್ಟರು ನಡೀತೈತಿ ಅಂತಂದ್ರೆ ಹಿಂಗ ಸಿಂಪಲ್ ಮಾಡ್ಕೊಳತ್ತೀವಿ. ಸೊ ಸ್ಟೆಪ್ 1, 2, ಇದು 3. ಮುಂದೇನ್ ಮಾಡ್ಕೊಂಡಿವಿ, ದ ಮಿಲ್ಕ್ ಈಸ್ ಬ್ರಾಟ್. ನೀವು ಅನ್ಕೋತಿರ್ಬೇಕಾ ಬಿಡಿಸ್ಬೇಕಾದ್ರ ಟು ಮೈ ಡೋರ್. ಏನ್ ಇಂಟ್ರೊಡ್ಯೂಸ್ ಮಾಡಿದೀವಿ, ಬಾಯ್. ಇದೊಂದು ಸ್ಟೆಪ್. ಲಾಸ್ಟ್ ಸ್ಟೆಪ್ ಬರ್ತೀವಿ ನೋಡ್ರಿ. ದ ಮಿಲ್ಕ್ ಈಸ್ ಬ್ರಾಟ್ ಟು ಮೈ ಡೋರ್ ಬಾಯ್. ಕಲರ್ ಚೇಂಜ್ ಮಾಡ್ತೀನಿ. ಎಸ್, ಯಾರ, ದ ಮಿಲ್ಕ್ ಮ್ಯಾನ್. ಈಗ ನೋಡ್ರಿ ಎಷ್ಟು ಮೆಥಮೆಟಿಕಲ್ ಬಿಡಿಸಿದಂಗ ಅನಿಸ್ತೈತಿ. ದ ಮಿಲ್ಕ್ ಒಂದನೇ ಸ್ಟೆಪ್, ಈಸ್ ಬ್ರಾಟ್ ಎರಡನೇ ಸ್ಟೆಪ್, ಎಸ್ ಅನ್ನು, ಟು ಮೈ ಡೋರ್ ಮೂರನೇ ಸ್ಟೆಪ್, ಬಾಯ್ ನಾಲ್ಕನೇದ್, ಇದು ಐದನೇದ್. ಲುಕ್ ಎಟ್ ದಿಸ್, ಎಷ್ಟು ಚಂದ ಕಾಣಿಸ್ತದ ನೋಡ್ರಿ. ಲುಕ್ ಎಟ್ ದಿಸ್, ಹಿಂಗ್ ನೋಡ್ಕೊತ ಹೋಗ್ರಿ. ಎಸ್, ದ ಮಿಲ್ಕ್ ಈಸ್ ಬ್ರಾಟ್ ಟು ಮೈ ಡೋರ್ ಬಾಯ್ ದ ಮಿಲ್ಕ್ ಮ್ಯಾನ್. The milk is brought to my door by milkman. Step by step. ಆರಾಮ್ ಸರಿ ಸಮಾಧಾನದಿಂದ ಏನ್ ಮಾಡಿದ್ರ ಅಂತಂದ್ರೆ ಬಿಡಿಸಿದ್ರೆ ನಿಮಗೆ ಈಸಿ ಆಗತ್ತೆ. ಇದು ಎದ್ರದೆ ಈಗ ಎಕ್ಸಾಂಪಲ್ಸ್ ಆಫ್ ಆಲ್ 8 ಟೆನ್ಸಸ್. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಎಕ್ಸಾಂಪಲ್. ಮುಂದೆ ನಾವು ಹೋಗ್ತೀವಿ ನೆಕ್ಸ್ಟ್ ಸ್ಲೈಡಿಗೆ ಏನ್ ಮಾಡೋಣ ಹೋಗೋಣ. ಇಲ್ಲಿ ನೋಡ್ರಿ ಸೇಮ್ ಎಕ್ಸಾಂಪಲ್ ಅನ್ನ ಕನ್ವರ್ಟ್ ಮಾಡಿವಿ. ದ ಮಿಲ್ಕ್ ಮ್ಯಾನ್ ಈಸ್ ಬ್ರಿಂಗಿಂಗ್ ದ ಮಿಲ್ಕ್ ಟು ಮೈ ಡೋರ್. ಇಲ್ಲಿ ನಾನು ನಿಮಗೆ ಮತ್ತೆ ಎಲ್ಲಾ ಸ್ಟೆಪ್ಸ್ ಗಳನ್ನ ಹೇಳುವಂತಹ ಅವಶ್ಯಕತೆ ಇಲ್ಲ, ರೈಟ್? ಸೊ ಆಟೋಮೆಟಿಕ್ಲಿ ನಾ ಬಡ ಹೇಳ್ಕೊತ ಹೋಗ್ತೇನೆ, ನೀವು ಎಕ್ಸಾಂಪಲ್ ಬಿಡಿಸ್ಕೊತ ಹೋಗ್ರಿ, ಹೇಳ್ಕೊತ ಹೋಗ್ರಿ. ಟ್ರೈ ಮಾಡ್ರಿ ಒಂದ್ಸಲ. ದ ಮಿಲ್ಕ್ ಮ್ಯಾನ್, ಎಸ್ ಸರ್, ಕರೆಕ್ಟ್. ದ ಮಿಲ್ಕ್ ಮ್ಯಾನ್ ಹೆಂಗ್ ಬರ್ತಿತ್ತು, ಚೇ ಕನ್ಫ್ಯೂಷನ್ ಆತ್ಮ ನಮ್ಗೆ. ಹಂಗಂದ್ರ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ 2 ಸಲ ಬಿಟ್ಟು 3 ಸಲ ಓದಬೇಕು. Hope you agree with me. The milkman is bringing the milk to my door. Point number 1, present continuous ದಲ್ಲಿದೆ. ಸೆಂಟೆನ್ಸ್ ಯಾವ್ದಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿದ್ರೆ ಎರಡನೇದ್ ನಮಗೇನು ಗೊತ್ತಾಗಬೇಕು, ಓಹೋ ಬೀಯಿಂಗ್ ಬರಲೇಬೇಕು. ಪಾಯಿಂಟ್ ನಂಬರ್ 3, ಕ್ರಿಯಾಪದ ಯಾವ್ದಿದೆ, ಬ್ರಿಂಗ್ ಇದೆ. ಅಂದ್ರ ನಮಗೇನು ಗೊತ್ತಿರಬೇಕು, ಬ್ರಿಂಗ್, V1, ಬ್ರಾಟ್. ಇವನ್ನೆಲ್ಲ ಮೊದಲು ಮಾಡ್ಕೊಂಡು ಇಟ್ಕೋಬೇಕಂತ ಹೇಳಿದ್ನಲ್ಲ. ಎಸ್, ಬ್ರಿಂಗ್, ಬ್ರಾಟ್. ಈ V3 ನಮ್ದೇನೈತಿ ಅಂತಂದ್ರೆ ಇಲ್ಲಿ ರೆಡಿ ಇದೆ. V3 ಈಸ್ ರೆಡಿ. ಬೀಯಿಂಗ್ ಬರ್ಬೇಕು ಅಂತ ಗೊತ್ತೈತಿ. ಇದಕ್ಕೆ ಹೋಮ್ವರ್ಕ್, ಪೂರ್ವ ಸಿದ್ಧತೆ ಮೆಂಟಲಿ ನಾವು ಕೊಟ್ಟಂತಹ ನಿಗದಿತ ಸಮಯದಲ್ಲಿ ಮಾಡಿ ಇಟ್ಕೋಬೇಕು. ಅದಕ್ಕ ಅಭ್ಯಾಸ ಮಾಡಬೇಕು. ಕಂಟಿನ್ಯೂಸ್ ಆಗಿ ಒಂದು 15ರಿಂದ 20 ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ತೀವಿ ಅಂದ್ರೆ ತಲೆಯೊಳಗೆ ಫಿಕ್ಸ್ ಆಗ್ತೈತಿ. ಅಲ್ಲಿ MCQ ಇರೋದ್ರಿಂದ ಇದು ಯಾವುದೂ ಇದ್ದದ್ದಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನಾವು ಎಲಿಮಿನೇಷನ್ ಟೆಕ್ನಿಕ್ ಏನ್ ಮಾಡ್ಬೋದು ಅಂತಂದ್ರೆ ವರ್ಕೌಟ್ ಮಾಡ್ಕೊಂಡ್ಬಿಡ್ಬಹುದು. ಇಷ್ಟು ನಮ್ ತಲೆಯಾಗಿ ಇರಬೇಕು. ಈಗಾಗಲೇ ನೀವು ಚಾರ್ಟ್ ಗೇಟ್ ಪ್ರಿಪರೇಷನ್ ಮಾಡಿ ಇಷ್ಟು ಮಾಡ್ಕೊಂಡಿರ್ತೀರಿ. ದೇರ್ ಫಾರ್ ಡೈರೆಕ್ಟ್ಲಿ ನಾವೇನ್ ಮಾಡಿದ್ವಿ, ಇದು ಸಬ್ಜೆಕ್ಟ್ ಮಿಲ್ಕ್ ಮ್ಯಾನ್, ಇಲ್ಲಿ V1 ಪ್ಲಸ್ ING ಐತಿ, ಇಲ್ಲಿ ಏನೈತಾರ ಆಬ್ಜೆಕ್ಟ್ ಐತಿ. ದೇರ್ ಫಾರ್ ಆಬ್ಜೆಕ್ಟ್ ಈ ಕಡೆ ಬರ್ತೈತಿ. ದ ಮಿಲ್ಕ್, ಟೆನ್ಸ್ ಈಸ್ ಯಾಕೆ ಬಂತು ಗೊತ್ತೈತಿ, ಬೀಯಿಂಗ್. ದ ಮಿಲ್ಕ್ ಈಸ್ ಬೀಯಿಂಗ್
brought, the milk is being brought. This example is very important. The milk is being brought ಎಲ್ಲಿ? To my door. ಯಾರಿಂದ? By the milkman. Yes. ಅರ್ಥ ಆಯ್ತು? ಇದು ಎದ್ರದಾಯ್ತು? ಪ್ರೆಸೆಂಟ್ ಸಿಂಪಲ್ ಆಯ್ತು, ಇದು ಪ್ರೆಸೆಂಟ್ ಕಂಟಿನ್ಯೂಸ್. ಮುಂದಿಂದು ಎಸ್, ಹಿಯರ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್. ಇಲ್ಲೆಲ್ಲ ಎಕ್ಸಾಂಪಲ್ಸ್ ಅದ ನೋಡ್ರಿ. ಇಲ್ಲೆಲ್ಲ ನಾನು ನಿಮಗೆ ಹೆಚ್ಚು ಪ್ರತಿಯೊಂದು ಸ್ಟೆಪ್ ಪ್ರಕಾರ ಬಿಡಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಿಮಗೆ ಏನಾಗತ್ತೆ ಅಂದ್ರೆ ಈಗ ರೂಢಿ ಆಗಿರುತ್ತೆ. ಸೊ ಇಲ್ಲೇನೈತಿ? ದ ಮಿಲ್ಕ್ ಮ್ಯಾನ್ ಹ್ಯಾಸ್ ಬ್ರಾಟ್. ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತು ನೋಡ್ರಿ. ಟೆನ್ಸಸ್ ಬರಬೇಕು. ಮಸಾಲೆ ಒಳಗೆ ನಾನು ನಿಮಗೆ ಹೇಳಿ ನೋಡ್ರಿ, ಟೆನ್ಸಸ್ ಬರಬೇಕು. ಇಲ್ಲಿ ಕೊಟ್ಟಂತಹ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ದಲ್ಲಿದೆ, ಟೆನ್ಸ್ ಚೇಂಜ್ ಆಗೋದಿಲ್ಲ. ಯಾಕಂತಾರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಒಳಗ ಅರ್ಥ ಚೇಂಜ್ ಆಗೋದಿಲ್ಲ. ದೇರ್ ಫೋರ್ ನಾ ಏನ್ ಮಾಡ್ಬಿಟ್ಟೆ ಅಂತಂದ್ರೆ ಇಲ್ಲಿ ಇದು ಅಬ್ಜೆಕ್ಟ್ ಐತಿ, ಈ ಕಡೆ ತಗೊಂಬನ್ನಿ, ದ ಮಿಲ್ಕ್. ಇದೆಲ್ಲ ಮೊದಲನೇ ಸ್ಟೆಪ್ ಸಿಂಪಲ್ ನಿಮ್ಗೆ ಗೊತ್ತೈತಿ. ದ ಮಿಲ್ಕ್. ಇಲ್ಲಿ ಮತ್ತೆ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, he, she, it has, they have. So the milk has been. Very important. Been, perfect being, perfect being, continuous being, continuous being. ಇದು ನಮ್ಮ ತಲೆಯಾಗ ಫಿಕ್ಸ್ ಆಗಬೇಕು. ದ ಮಿಲ್ಕ್ ಹ್ಯಾಸ್ ಬೀನ್ ಬ್ರಾಟ್. V3 ಕಂಪಲ್ಸರಿ ಇದೆ. ಯಾವಾಗಲೂ ಪರ್ಫೆಕ್ಟ್ ಒಳಗೆ ಮ್ಯಾಲೆ V3 ಬಂದಿರ್ತೈತಿ. ಆಡೆಡ್ ಅಡ್ವಾಂಟೇಜ್ ನಮಗೆ ಎಕ್ಸಾಂಪಲ್ ಬಿತ್ತು ಅಂದ್ರ ಅದೊಂದು ಕೆಲಸ ಉಳಿತು ಅಂತ ಹೇಳಿ. ಆದ್ರೆ ಇದೇ ಬೀಳ್ತತಿ ಅಂತ ಗೊತ್ತಿಲ್ಲ, ಅದಕ್ಕೆ V3 ನಮಗೆ ಗೊತ್ತಿರಬೇಕು. ಸೊ ದ ಮಿಲ್ಕ್ ಹ್ಯಾಸ್ ಬೀನ್ ಬ್ರಾಟ್ ಟು ಮೈ ಡೋರ್, ಟು ಮೈ ಡೋರ್ ಬೈ ದ ಮಿಲ್ಕ್ ಮ್ಯಾನ್. ಸ್ಟಾರ್ಟಿಂಗ್ ನಾವು ಹಿಂಗ್ ಮಾಡ್ಕೋತ ಹೋಗ್ಬೇಕು. ಇದನ್ನ ದಂಡೆಗೆಟ್ಟು ಮಾಡ್ಕೋತ ಸ್ಟಾರ್ಟಿಂಗ್ ನಾವು ಹಿಂಗ ಈ ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆಯಾ? ಇಲ್ಲ, ಯಾಕಂದ್ರೆ ಮಾಡಕ ಬರೋದಿಲ್ಲ. ಸ್ಟ್ರೇಟ್ ವೇ ಎಲ್ಲಿಗೆ ಬಂದ್ವಿ ನಾವು? ಪಾಸ್ಟ್ ಸಿಂಪಲ್ ಬಂದ್ವಿ. ಪಾಸ್ಟ್ ಸಿಂಪಲ್. ಪಾಸ್ಟ್ ಸಿಂಪಲ್ ಯಾಕಿದು ಇಂಪಾರ್ಟೆಂಟ್ ಅಂತಂದ್ರೆ ಕೊಟ್ಟ ವಾಕ್ಯವನ್ನು 2 ರಿಂದ 3 ಸಲ ಯಾಕೆ ಓದ್ಬೇಕು ಅನ್ನೋದ ರೂಲ್ ನಂಬರ್ 1 ನಾವು ಮಾಡಿವಿ ಅಂತಂದ್ರೆ, ಇಲ್ಲಿ ನೀವು ಪಾಸ್ಟ್ ಸಿಂಪಲ್ ಬಂತಂದ್ರೆ ಹೌದು, ಇಲ್ಲೇನ್ ಬರ್ತೈತಿ? ಸಕ್ರಿ 3 ಸಲ ಮುಕ್ರಿ. ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಯಾವ್ದೈತಿ? ಬ್ರಾಟ್, ವಾಸ್ ಬ್ರಾಟ್. ಪ್ರೆಸೆಂಟ್ ಸಿಂಪಲ್ ದಾಗ ಈಸ್ ಬ್ರಾಟ್ ಇತ್ತು, ಇಲ್ಲಿ ವಾಸ್ ಬ್ರಾಟ್ ಬಂತು. ಉಳಿದಿದ್ದೆಲ್ಲ ಸೇಮ್, ಎಲ್ಲಾನು ಸೇಮ್. ಅಂದ್ರ ವೆರಿ ವೆರಿ ಈಸಿ. ದ ಮಿಲ್ಕ್, ದ ಮಿಲ್ಕ್ ಈಸ್ ಇತ್ತು, ನಾವೇನ್ ಮಾಡ್ಬಿಟ್ರಿ? ವಾಸ್ ಬ್ರಾಟ್ ಟು ಮೈ ಡೋರ್, to my door by the milk man. Yes, very simple. So present simple, past simple ವ್ಯತ್ಯಾಸ ಏನೈತಿ? ಅಲ್ಲಿ am, is, are ಬರ್ತತಿ, ಇಲ್ಲಿ was, were ಬರ್ತತಿ, V3 ಎಲ್ಲ ಕಡೆ ಇರ್ತತಿ. ಸೊ ಪಾಸ್ಟ್ ಸಿಂಪಲ್ ಅಂದಲ್ಲ, ಇದ ನೆಕ್ಸ್ಟ್ ಬಂತು ಪಾಸ್ಟ್ ಕಂಟಿನ್ಯೂಸ್. 8 ನಾವು ಬಿಡಿಸ್ಕೊಂಡಾತೀವಿ. ಆರಾಮ್ ಸರಿ ಪ್ರಾಕ್ಟೀಸ್ ಮಾಡ್ರಿ. ದ ಮಿಲ್ಕ್ ಮ್ಯಾನ್ ವಾಸ್ ಬ್ರಿಂಗಿಂಗ್. ಓಹೋ, ಕಂಟಿನ್ಯೂಸ್ ಇತ್ತು, ಕಂಪಲ್ಸರಿ. ಮತ್ ನಮ್ಗೆ ಏನ್ ಮಾಡ್ಬೇಕು? ಇಲ್ಲಿ ಹೋಮ್ ವರ್ಕ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟು. ಬೀಯಿಂಗ್ ಬರ್ಲೇಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ದಾಗ ಆಮ್, ಈಸ್, ಆರ್ ಇತ್ತು, ಬೀಯಿಂಗ್ ಇತ್ತು. ಪಾಸ್ಟ್ ಕಂಟಿನ್ಯೂಸ್ ದಾಗ ಆಮ್, ಈಸ್, ಆರ್ ಬಾಜುಕ್ ಸೇರಿಸ್ತೀವಿ, ಬಾ ಅಂತ ಹೇಳಿ ಯಾರನ್ನ ಸ್ವಾಗತ ಮಾಡ್ಕೋತೀವಿ? ವಾಸ್, ವರ್ ಮಾಡ್ಕೋತೀವಿ. ದೇರ್ ಫೋರ್ ಇಲ್ಲಿ ಏನಾಗತ್ತೆ ಅಂತಂದ್ರೆ, ದ ಮಿಲ್ಕ್ ವಾಸ್ being brought to my door, to my door. ಯಾರಿಂದ? by the milkman, by the milkman. ಪಾಸ್ಟ್ ಕಂಟಿನ್ಯೂಸ್ ಮುಗೀತು. ಇದ್ರ ಮೇಲೆ ಸಾಕಷ್ಟು ಎಕ್ಸಾಂಪಲ್ಸ್ ಏನ್ ಮಾಡ್ಕೊರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ಒಂದೊಂದ್ರ ಮೇಲೆ ಒಂದು 10 ಎಕ್ಸಾಂಪಲ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮುಗೀತು. ಓಕೆ. ಸೊ ನೆಕ್ಸ್ಟ್ ಒನ್ ಯಾವುದು? ದ ಮಿಲ್ಕ್ ಮ್ಯಾನ್ ಹ್ಯಾಡ್ ಬ್ರಾಟ್ ದ ಮಿಲ್ಕ್. ಹ್ಯಾಡ್ ಬಂತು, ಪರ್ಫೆಕ್ಟ್ ಐತಿ ಅಂತಂದ್ರೆ ಮತ್ ನಮ್ಗೇನ್ ತಲೆಯಾಗಿರ್ಬೇಕು? ಎಸ್, ಯಾರಾದ್ರೂ ಮನಸ್ಸಿನಲ್ಲಿ ಹೇಳ್ತೀರಿ? ಪರ್ಫೆಕ್ಟ್ ಬಂದ್ರೆ ಏನಿರ್ಬೇಕು? ಎಸ್, ಹೌದು, ಬೀನ್ ಇರಬೇಕು, ಬೀನ್ ಬರಬೇಕು. ಓಕೆ. ಸೊ ದ ಮಿಲ್ಕ್ ಹ್ಯಾಡ್ ಬೀನ್, ದ ಮಿಲ್ಕ್ ಹ್ಯಾಡ್ ಬೀನ್ ಬರೀತೀನಿ. ಕೆಲವು ಮಂದಿ
ಗ್ರಾಮೀಣ ಭಾಗತಕ್ಕಂತ ವಿದ್ಯಾರ್ಥಿಗಳು ಹೇಳಿದ್ರು ಅಂದ್ರೆ ದ ಮಿಲ್ಕ್ ಕನ್ಫ್ಯೂಷನ್ ಆಗೋಸ್ಕರ ನಾವು ಬರ್ಕೋತೀವಿ ಅಂತಂತೇಳಿ ಅದಕ್ಕೆ ದ ಮಿಲ್ಕ್ ಹ್ಯಾಡ್ ಬೀನ್ ಬ್ರಾಟ್ ದ ಮಿಲ್ಕ್ ಹ್ಯಾಡ್ ಬೀನ್ ಬ್ರಾಟ್ ಟು ಮೈ ಡೋರ್ ಬೈ ದ ಮಿಲ್ಕ್ ಮ್ಯಾನ್. 8 ಟೆನ್ಸ್ದ 8 ಎಕ್ಸಾಂಪಲ್ಸ್ ಬಿಡಿಸೀವಿ. ಇದ್ರ ಮೇಲೆ ನೀವು 800 ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಹೆಚ್ಚಿನ ಸಮಯ ನಿಮಗ ಇಲ್ಲಿ ಸ್ಕ್ರೀನ್ ಟೈಮ್ ನಾವು ಕಡಿಮೆ ಮಾಡ್ಕೊಳಕ್ ಬರ್ತೈತಿ. ಸೊ 8 ಟೆನ್ಸ್ದ ಎಕ್ಸಾಂಪಲ್ ಮುಗಿತು. ಅಸರ್ಟಿವ್ ಸೆಂಟೆನ್ಸ್ ಅದು ಪಾಸಿಟಿವ್ ಇದ್ದಾಗ ಮಾತ್ರ. ಅಸರ್ಟಿವ್ ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಮಾತ್ರ. ಅದಕ್ಕೆ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ಬೇಕು. ಒಮ್ಮೆ ಗಡಿಬಿಡಿ ಮಾಡಬಾರ್ದು. ಅಪಘಾತಕ್ಕೆ ಅವಸರವೇ ಕಾರಣ. ನಾವು ಆಕ್ಟಿವ್ ಸ್ಪೇಸ್ 3ನೇದು ಪಾರ್ಟ್ ತಗೊಂಡ್ಬರ್ತೀವಿ. ಯಾಕಂತಾರೆ ಬಹಳ ದೊಡ್ಡ ಟಾಪಿಕ್ ಇದು, ಬಹಳ ಕಾಂಪ್ರಹೆನ್ಸಿವ್ ಆಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅಭ್ಯಾಸ ಮಾಡ್ಬೇಕಾಗ್ತತಿ. ಸರ್ ಇಲ್ಲಿ ನೆಗೆಟಿವ್ ಬಂದ್ರಿ, ನಾಟ್ ಬಂದ್ರಿ, ಹೆಂಗ್ ಮಾಡ್ಬೇಕು? ಡೋಂಟ್ ವರಿ ಅಬೌಟ್ ಇಟ್. ಮುಂದಿನ ಪಾರ್ಟ್ 3 ಒಳಗೆ ಮತ್ತು ಅವುಗಳನ್ನ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸೋನು. ಅಷ್ಟು ಈಸಿಯಾಗಿ ಸ್ನೇಹಿತರೆ ಅಂಕಗಳನ್ನು ನಾವು ಶಾರ್ಟ್ಕಟ್ ಮಾಡಕ್ಕೆ ತೊಗೊಳಕ್ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡ್ಲೇಬೇಕು. ಸೊ ಎಲ್ಲಾ ಟೆನ್ಸಸ್ ಗಳನ್ನ ನಾವೇನ್ ಮಾಡಿದೀವಿ, ಈಗ ಮುಗಿಸ್ತೀವಿ. ಎಕ್ಸಾಂಪಲ್ಸ್ ಆಫ್ ಆಲ್ ದ 8 ಟೆನ್ಸಸ್ ಮುಗಿಸ್ತೀವಿ. ಇನ್ನ 2 ಅದಾವ ನೋಡ್ರಿ. ಎಸ್, ಇವೊಂದ್ 2 ಅದಾವ ಸದ್ಯಕ್ಕೆ. ಏನು ಫ್ಯೂಚರ್ ಐತೆ. ದ ಮಿಲ್ಕ್ ಮ್ಯಾನ್ ವಿಲ್ ಬ್ರಿಂಗ್. ಚಾರ್ಟ್ ನಮ್ ಕಡೆ ಐತಲ್ಲ ಈಗ ಸದ್ಯಕ್ಕೆ. ಆಸ್ ಇಟ್ ಈಸ್ ಏನ್ ಬಂತಿರ್ಲಿ, ದ ಮಿಲ್ಕ್ ವಿಲ್. ಸರ್ ಇದು ಬಹಳ ನಮಗ್ ಕನ್ಫ್ಯೂಸ್ ಆಗ್ತತ್ರಿ ಅಂತ ಕೆಲವು ಮಂದಿ ಅಂತಿರ್ತಾರ. ವಿಲ್ ಬರಿಬೇಕು, ಶಾಲ್ ಬರಿಬೇಕು, ಇದು ಮೋಡಲ್ ಆಗ್ತೈತಿ. ಇಲ್ಲಿ ಸಿಂಪಲ್ ಆಗಿ ನಾನು ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ತೀನಿ. ಇಲ್ಲಿ ಐತಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಐತಿ, ನೆನಪಿಡಿ. ಶಾಲ್ ವಿಲ್ ರೂಲ್ ಅಂತ ಕರಿತೀವಿ. ಶಾಲ್ ವಿಲ್ ರೂಲ್ ಅಂತಂದ್ರೆ ಏನು? ಇದನ್ನ ದಯವಿಟ್ಟು ಡಿಸ್ಕ್ಲೇಮರ್, ತಪ್ಪು ತಿಳಿಯಬೇಡಿ. ಡಿಸ್ಕ್ಲೇಮರ್ ಅಂತಂದ್ರೆ ಏನು? ಎಕ್ಸಾಮಿನೇಷನ್ದಾಗ ರಿಟರ್ನ್ ಪೇಪರ್ದಾಗ ನಮಗ್ ಕನ್ಫ್ಯೂಸ್ ಆಯ್ತು ಅಂತಂದ್ರ ಏ ರೂಲ್ ಯೂಸ್ ಮಾಡ್ಬೇಕು. ಸರ್ ಅಂತದೇನೈತ್ರಿ ಇದು ರೂಲ್ ಅಂತ ನೀವು ಕೇಳ್ಬಹುದು. ಇಲ್ಲಿ ನೋಡ್ರಿ, ನಾ ಒಂದು ಎಕ್ಸಾಂಪಲ್ ಇದನ್ನ ಹೆಂಗ್ ಬರೀತ ನೋಡ್ರಿ ಸದ್ಯಕ್ಕೆ. ದ ಮಿಲ್ಕ್ ಮ್ಯಾನ್ ಹೆಂಗ್ ಬರೀದಿ? ಎಕ್ಸಾಮಿನರ್ ಶಾಲ್ ಬೇಕಂದ್ರೆ ಶಾಲ್ ಓದ್ಕೊಲಿ, ವಿಲ್ ಬೇಕಂದ್ರೆ ವಿಲ್ ಓದ್ಕೊಲಿ. ಯಾಕಂದ್ರೆ ನಮಗ್ ಕನ್ಫ್ಯೂಷನ್ ಆಗಿರ್ತೀವಿ. ರಿಟರ್ನ್ ಒಳಗೆ ಹೇಳಾಗ್ತದ್ದು ಇದು ಶಾಲ್ ವಿಲ್ ರೂಲ್ ಅಂತಾರೆ. ಶಾರ್ಟ್ಕಟ್ ದಾಗ ಬರೆದ್ಬಿಡುದನ್ನ. ಕನ್ಫ್ಯೂಷನ್ ಆಯ್ತು ನಮ್ಗೆ, ಶಾಲ್ ಬರಿಬೇಕು ವಿಲ್ ಬರಿಬೇಕು. ಇಲ್ಲ ಅಂತ ನಾವು ವಿಲ್ ಬರಿಬೇಕು. ಯಾಕ ಥರ್ಡ್ ಪರ್ಸನ್ ಐತಿ. ಐ ಶಾಲ್, ವಿ ಶಾಲ್, ಯು ಶಾಲ್, ಯು ಶಾಲ್, ಹಿ ಶಿ ಇಟ್ ವಿಲ್, ದೇ ಶಾಲ್. ಈ ಟೆನ್ಸ್ ಪ್ರನೌನ್ ಬಗ್ಗೆ ನಮಗೆ ಗೊತ್ತೈತಿ ಕಾಂಬಿನೇಷನ್. ಕನ್ಫ್ಯೂಷನ್ ಆಯ್ತಂದ್ರೆ ಹಿಂಗ್ ಬರೆದ್ಬಿಡುದು. ನೀನ ವಿಚಾರ ಮಾಡ್ಕೊಪ್ಪ, ಶಾಲರನ್ನು ಅಥವಾ ವೀಲರನ್ನು, ನನಗ 1 ಮಾರ್ಕ್ಸ್ ಕೊಡು ಅಥವಾ 2 ಮಾರ್ಕ್ಸ್ ಕೊಡು, ಖಲಾಸ್. ಇದಕ್ಕೆ ಶಾಲ್ ವಿಲ್ ರೂಲ್ ಅಂತ ಹೇಳ್ತಾರೆ. ಶಾಲರ್ ಬರಿ ಅಥವಾ ವೀಲರ್ ಅಂತ ತಿಳ್ಕೊಳ್ಳೋ. ದ ಮಿಲ್ಕ್ ಮ್ಯಾನ್ ವಿಲ್ಲರ್ ತಿಳ್ಕೊತಾನೋ, ಶಾಲರ್ ತಿಳ್ಕೊತಾನೋ. ಇಸ್ ದಟ್ ಕ್ಲಿಯರ್? ಬರಿಬೇಕಾದ್ರೆ ಮಾತ್ರ ನಾವೆಲ್ಲರೂ ಕರೆಕ್ಟ್ ಬರಿತೀವಿ. ಕನ್ಫ್ಯೂಷನ್ ಆತರ ಹಿಂಗ್ ಬರಿಬಹುದು, ಏನ್ ತಪ್ಪು ಇಲ್ಲ. ಓಕೆ, ಫೈನ್. ಸೊ ಇಲ್ಲಿ ದ ಮಿಲ್ಕ್ ಮ್ಯಾನ್ ವಿಲ್, ರೈಟ್, ವಿಲ್ be, sorry, the milkman ಅಲ್ಲ, the milk will be brought to my door. Again same story, the milkman. ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ ಬಿಡಿಸಿದ್ಮೇಲೆ ಈಸಿ ಅನ್ಸಕ್ ಚಲೋ ಆಗ್ಬಿಡ್ತೈತಿ, ಆದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಫ್ಯೂಚರ್ ಸಿಂಪಲ್ ಮುಗಿತು. ದ ಮಿಲ್ಕ್ ಮ್ಯಾನ್ ವಿಲ್ ಹ್ಯಾವ್ ಬ್ರಾಟ್ ದ ಮಿಲ್ಕ್ ಟು ಮೈ ಡೋರ್. ಸೇಮ್ ಥಿಂಗ್, ಸಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡ್ಕೋರಿ. ಯಾವ್ದು ವರ್ಬ್ ಐತಿ ನೋಡ್ಕೋರಿ. ಇಲ್ಲಿ ವಿಲ್ ಹ್ಯಾವ್ ಪ್ಲಸ್ V3 ಐತಿ ಅಂತಾರ. ಫ್ಯೂಚರ್ ಪರ್ಫೆಕ್ಟ್ ನಮಗ್ ಗೊತ್ತಾಗ್ತೈತಿ. ದ ಮಿಲ್ಕ್ ಆಬ್ಜೆಕ್ಟ್ ಐತಿ. ಮತ್ತೊಂದ್ಸಲ ಕಂಟಿನ್ಯೂಸ್ಲಿ ಹೇಳ್ಕೊತಿರ್ತೀನಿ, ಯಾಕಂದ್ರೆ ಕಂಟಿನ್ಯೂಸ್ಲಿ ನಿಮ್ ತಲೆಯಾಗ ಓಡ್ಲಿ ಅಂತ ಹೇಳಿ. ಆಬ್ಜೆಕ್ಟ್ ಅದ ನೀವು ಸಬ್ಜೆಕ್ಟ್ ಮಾಡ್ಕೋತೀರಿ. ದ ಮಿಲ್ಕ್, ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಸಕ್ರಿ ಪ್ಲಸ್ 3 ಸಲ ಮುಕ್ರಿ. ವಿಲ್ ಹ್ಯಾವ್ ಬೀನ್ brought to my door by the milkman. ಸ್ನೇಹಿತರೆ, ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನ.
ನಮಗ ಒಂದ್ಸಲ ಹೈಸ್ಕೂಲ್ಗೆ ಹೋದಾಗ ಅಂದಿದ್ರು, ನಮ್ಮ ಬಾಜುಕ್ ಎಲ್ಲರೂ ಇಂಗ್ಲಿಷ್ ಮೀಡಿಯಂದವ್ರು ಅವ್ರು ಇವರೆಲ್ಲ ಕೂಡಿದ್ದು ಕ್ಲಾಸ್ ಇತ್ತು. ಇದೇನ್ ಮಾಡ್ತತಿ, ನಿನಗೇನ್ ಇಂಗ್ಲಿಷ್ ಬರ್ತತಿ ಅಂತಂದಿದ್ರು. ಇನ್ಸಲ್ಟ್ ಆಗೈತಿ ಒಳಗ. ಒಂದ್ ದಿವ್ಸ ನಾವು ಇಂಗ್ಲಿಷ್ ಅನ್ನು ಹೇಳ್ಬೇಕು ಅಂತಂತೇಳಿ ಅವಾಗ ಪಣ ತೊಟ್ಟಿದ್ದು. ಅದಕ್ಕ ನಿಮಗೇನಾದ್ರೂ ಅನಿಸ್ತಿತ್ತು ಅಂತಾರೆ, ಎಲ್ಲೋ ಒಂದ್ ಕಡೆ ನಮಗ ಗ್ರಾಮೀಣ ಭಾಗದವ್ರಿಗೆ, ಹಳ್ಳಿಯವರಿಗೆ ಕೀಳರಿಮೆ ಒಳಗಿರ್ತತಿ. ನಮಗ ಆ ಫೆಸಿಲಿಟಿ ಇಲ್ಲ, ನಮಗದು ಸಿಗುದಿಲ್ಲ, ನಮಗೇನ್ ಮಾಡಕ್ ಆಗುದಿಲ್ಲ ಅಂತಿದ್ರ ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಮನಸ್ಸಿದ್ರೆ ಮಾರ್ಗ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಲ್ಲ, ಅದನ್ನ ಚೇಂಜ್ ಮಾಡೋಣ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ಹೈವೇ. ಮನಸ್ಸು ಮಾಡ್ಬೇಕಷ್ಟ. ಅದಕ್ಕೆ ಸಿಂಪಲ್ ಐತಿ. ಅಂಡ್ ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ಅದಕ್ಕೆ ಬೇಸರ ಅಷ್ಟ ಮಾಡ್ಕೋಬಾರ್ದು. ನಡೆ ಮುಂದೆ, ನಡೆ ಮುಂದೆ, ನೀ ನಡೆ ಮುಂದೆ, ಗುರಿ ಮುಂದೆ, ಗುರು ಹಿಂದೆ, ನೀ ನಡೆ ಮುಂದೆ ಅನ್ನೋದು ಓದೋದು. ಓದಾಕ ಬರ್ಯಾಕ ಬೇಸರ ಮಾಡ್ಕೊಳ್ಳೋದಿಲ್ಲ. ಚೇಂಜ್ ಆಫ್ ಸಬ್ಜೆಕ್ಟ್ ಅನ್ನ, ಚೇಂಜ್ ಆಫ್ ಮೋಡ್ ಅನ್ನು ನಾವೇನ್ ಮಾಡೋದು, ಈ ಚೇಂಜ್ ಆಫ್ ಸಬ್ಜೆಕ್ಟ್ ನಮ್ ಚೇಂಜ್ ಆಫ್ ಮೋಡ್ ಮಾಡ್ಕೊಳ್ಳೋದು. ಬಿಕಾಸ್ ಗುರಿಯನ್ನ ಮುಟ್ಟುವುದಿದೆ. ಸೊ ಇವೇನಾಯ್ತು ಅಂತಾರೆ, 8 ಟೆನ್ಸಸ್ ಗಳ ಎಕ್ಸಾಂಪಲ್ಸ್ ಗಳನ್ನ ಸ್ನೇಹಿತರೆ ನಾವು ಬಿಡಿಸ್ತೀವಿ. ಬಿಡಿಸಿದ ಮೇಲೆ ಮೋಡಲ್ಸ್ ಬಂದ್ರೆ ಹೇಗೆ, ರೈಟ್? ಟೆನ್ಸಸ್ 8 ಅದು. ಮೋಡಲ್ಸ್ ಬಂದ್ರೆ ಹೇಗೆ? ಶಾಲ್ ವಿಲ್ ಅಷ್ಟಾಯ್ತು. ಕ್ಯಾನ್ ಬಂದ್ರೆ ಹೆಂಗ ಸರ್? ಮೇ ಬಂದ್ರೆ ಹೆಂಗ? ಮೈಟ್ ಬಂದ್ರೆ ಹೆಂಗ? ಮಸ್ಟ್ ಬಂದ್ರೆ ಹೆಂಗ? ಶುಡ್ ಬಂದ್ರೆ ಹೆಂಗ ಅಂತ ಹೇಳಿ ನಿಮ್ಗೆ ಡೌಟ್ ಇದ್ರ ಏನೂ ವರಿ ಮಾಡ್ಕೋಬಾರ್ದು. ಅಲ್ಲೂ ನಮಗೇನ್ ಬರುತ್ತೆ ಅಂತಂದ್ರೆ, ಇದ ಮೋಡಲ್ ಯಾವ್ದು ಇರ್ತತಿ ಅದ್ ಹಂಗ ಉಳಿತೈತಿ. ಬಹಳಷ್ಟು ಮಂದಿ ಕ್ಯಾನ್ ಅದ್ ಕೋಟ್ ಆಗ್ತತಿ, ಮೇದದ್ ಮೈಟ್ ಆಗ್ತತಿ, ಮಸ್ಟ್ ಅದ್ ಹೆಟ್ಟು ಆಗ್ತತಿ ಅಂತ ಇದ್ರಾಗ ಮಿಕ್ಸ್ ಮಾಡ್ಕೊತಾರ. ಅದು ಡೈರೆಕ್ಟ್ ಇಂಡೈರೆಕ್ಟ್ ಒಳಗ. ಇಲ್ಲಿ ಮೋಡಲ್ ಆಸ್ ಇಟ್ ಈಸ್ ಉಳಿಯುತ್ತೆ. ಮೋಡಲ್ ಬಗ್ಗೆನ ಒಂದು ವಿಡಿಯೋ ಮಾಡ್ತೀನಿ, ಯಾಕಂತಾರ ಭಾರಿ ಇಂಟ್ರೆಸ್ಟಿಂಗ್ ಇದು ಮೋಡಲ್. ಬಹಳ ಮಂದಿ ಕನ್ಫ್ಯೂಷನ್ ಆಗ್ತಿರ್ತತಿ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ನಾ ಮುಂದೆ ಮಾಡೋಣ. ಈಗ ಸದ್ಯಕ್ಕ ಈ ಕಡೆ ಫೋಕಸ್ ಮಾಡೋಣ. ಮೋಡಲ್ ಬರ್ತತಿ. ಇಲ್ಲಿ ಯಾವ್ದು ಬರ್ತತಿ ಅಂತಾರೆ, B+V3 ಬರ್ತತಿ. ಇಲ್ಲಿ ಒಂದು ನಿಮಗ ಎಕ್ಸಾಂಪಲ್ ಅನ್ನಂತಂದ ಇದು ಮೊದಲ ಮಾಡಿಟ್ಟಿದ್ದೈತೆ ನೋಡ್ರಿ. ಲುಕ್ ಅಟ್ ದಿಸ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡ್ರಿ, ಒಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಿಮಗೆ ಈಸಿ ಆಗ್ಲಿ ಅಂತ ಹೇಳಿ ಹೆಂಗ್ ಮಾಡ್ಕೊಟ್ಟಿದ್ದೆ. ದ ರೆಸಿಡೆಂಟ್ಸ್ ಇಲ್ಲಿ ಮುಂದೆ ಕ್ಯಾನ್ ಬರ್ಲಿ, ಮೇ ಬರ್ಲಿ, ಮೈಟ್ ಬರ್ಲಿ, ಮಸ್ಟ್ ಬರ್ಲಿ, ಕುಡ್ ಬರ್ಲಿ, ವುಡ್ ಬರ್ಲಿ, ಶಾಲ್ ಬರ್ಲಿ, ವಿಲ್ ಬರ್ಲಿ. ಓಕೆ, ದ ರೆಸಿಡೆಂಟ್ಸ್ ಕ್ಯಾನ್ celebrate the Independence Day. The residents may celebrate the Independence Day, might celebrate the Independence Day, must celebrate the Independence Day, could celebrate the Independence Day. ಏನ ಬರ್ಲಿ, ಇಲ್ಲಿ ಯಾವುದ ಮೋಡಲ್ ಬರ್ಲಿ, ಯಾವುದ ಇಲ್ಲಿ ಮೋಡಲ್ ಬರ್ಲಿ, ನಾವೇನ್ ಮಾಡ್ತೀವಿ ಆಸ್ ಇಟ್ ಈಸ್. ಇಲ್ಲಿ ಏನು ಅಂತಂದ್ರ ದ ರೆಸಿಡೆಂಟ್ಸ್ ಏನಿದು ಸಬ್ಜೆಕ್ಟ್ ಇದೆ. ಓಕೆ, ಸೆಲೆಬ್ರೇಟ್ ಏನಿದೆ ಅಂತಂದ್ರೆ ವರ್ಬ್ ಇದೆ. ಅಂಡ್ ದ ಇಂಡಿಪೆಂಡೆನ್ಸ್ ಡೇ ಏನಿದೆ ಇಲ್ಲಿ ಆಬ್ಜೆಕ್ಟ್ ಇದೆ. ಇಲ್ಲಿ ನೀವು ಮ್ಯಾಲ ಬರಿತಾ ಇದೀನಿ. ಓಕೆ, ಸುಮ್ಮನೆ ತಿಳ್ಕೊಳಕಂತ. ಇದು ಸ್ಟೆಪ್ ನಂಬರ್ 1. ನಾವೇನ್ ಮಾಡಿದೀವಿ, 2 ಸಲ ಓದ್ತೀವಿ, ಏನೇನೈತೆ ನೋಡಿದ್ವಿ. ಮುಂದ ಎರಡನೇದೇನ್ ಮಾಡ್ತೀವಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನ ನಾವೇನ್ ಮಾಡಿದ್ವಿ ಅಂತಾರೆ ಕಂಡು ಹಿಡಿದಿವಿ. ಅದಾದ ನಂತರ ಯಾವ ಟೆನ್ಸ್ದಾಗ ಐತೆ ಅಂತ ನೋಡಿದ್ವಿ. ಯಾವ ಮೋಡಲ್ ಬಳಕೆ ಇದೆ. ಮೋಡಲ್ ಅಂದ್ಕೊಳ್ಳಿ ನಾವೇನ್ ಮಾಡ್ತೀವಿ, B+V3 ನಮ್ ತಲೆಗೆ ಇಟ್ಕೊಂಡಿವಿ. 3ನೇ ರೂಲ್ ನಮ್ ತಲೆಗೆ ಇಟ್ಕೋಬೇಕು ಏನು ಅಂತಾರೆ, ಕ್ಯಾನ್ ಇದ್ರೆ ಕ್ಯಾನ್ ಮಾಡೋದು, ಅದನ್ನ ಬರೀ. ಮೇ ಇದ್ರೆ ಮೇ, ಮಸ್ಟ್ ಇದ್ರೆ ಮಸ್ಟ್. ಓಕೆ, ಯಾವುದೇ ಪರ್ಸನ್ಸ್ ಗಳ ವಿರುದ್ಧ ಈ ಮೋಡಲ್ಗಳು ಚೇಂಜ್ ಆಗೋದಿಲ್ಲ. ಐ ಕ್ಯಾನ್, ವಿ ಕ್ಯಾನ್, ಯು ಕ್ಯಾನ್, ಯು ಕ್ಯಾನ್, ಹಿ ಶಿ ಇಟ್ ಕ್ಯಾನ್, ದೇ ಕ್ಯಾನ್. ಐ ಶುಡ್, ವಿ ಶುಡ್, ಯು ಶುಡ್, ಯು ಶುಡ್, ಹಿ ಶಿ ಇಟ್ ಶುಡ್, ದೇ ಶುಡ್. ಓಕೆ, ಐ ಕುಡ್, ವಿ ಕುಡ್, ಯು ಕುಡ್, ಯು ಕುಡ್, he she it could, they could. ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ಮೋಡಲ್ಸ್ ಗಳ ಚೇಂಜ್ ಆಗುವುದಿಲ್ಲ. ಓಕೆ, ಸೊ ದೇರ್ ಫಾರ್ ಇಲ್ಲೇನಾಯ್ತು, ಆಬ್ಜೆಕ್ಟ್ ಅದನ್ನ ಸಬ್ಜೆಕ್ಟ್ ಮಾಡ್ಕೊಂಡಿವಿ. ಸೊ ದ ಇಂಡಿಪೆಂಡೆನ್ಸ್ ಡೇ ಆಬ್ಜೆಕ್ಟ್ ಅದೇನಾಯ್ತು, ಸಬ್ಜೆಕ್ಟ್ ಆಯ್ತು. ಇಲ್ಲಿ ಏನ ಬರ್ಲಿ ಅಂತ ಹೆಂಗ್ ಎಕ್ಸಾಂಪಲ್ ಇಟ್ಟು ನಾನು, ಏನ ಬರ್ಲಿ ರೈಟ್, ಏನ ಬಂದ್ರು ಸದ್ಯಕ್ಕೆ ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಇಡುದು. ಮುಂದೆ ಏನ್ ಬರೆಯುವುದು ಅಂತಾರೆ, B+V3. ಸೊ ಇಲ್ಲಿ ಸೆಲೆಬ್ರೇಟ್, ಸೆಲೆಬ್ರೇಟೆಡ್, ಸೆಲೆಬ್ರೇಟೆಡ್. ಯಾಕಂತ ನಾವ್ ಇಲ್ಲಿ ಏನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಇಲ್ಲಿ V3 ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ದೇರ್ ಫಾರ್ ದ ಇಂಡಿಪೆಂಡೆನ್ಸ್ ಡೇ ಕ್ಯಾನ್ ಬಿ ಸೆಲೆಬ್ರೇಟೆಡ್ ಬೈ ದ ರೆಸಿಡೆಂಟ್ಸ್. ಇಂಡಿಪೆಂಡೆನ್ಸ್ ಡೇ ಯಾವುದೇ ದೇಶದ್ದು ಸ್ವತಂತ್ರ ದಿವಸ ಇರಲಿ, ಅದು ಅದರಲ್ಲಿ ಅತ್ಯಂತ ಶ್ರೇಷ್ಠ ದಿನ ಮಾಡಾಕ ಬೇಕು. ಅದಕ್ಕೆ ನಾವೇನು
ಮಸ್ಟ್ ಬಿ ಸೆಲೆಬ್ರೇಟೆಡ್ ಬೈ ದ ರೆಸಿಡೆಂಟ್ಸ್ ಅಂತ ತಿಳ್ಕೊಳ್ಳು. ಮೋಡಲ್ಸ್ ಬಂತಂದ್ರ B+V3 ಬರ್ತೈತಿ. ಇವು ಯಾವ ಚೇಂಜ್ ಆಗುದಿಲ್ಲ, ಆಸ್ ಇಟ್ ಈಸ್ ಇರುತ್ತೆ. ಸೊ ಏನಾಯ್ತು, ಇವತ್ತ 8 ಟೆನ್ಸಸ್ ನೋಡಿದೇವಿ. ಮೋಡಲ್ ಬಂದ್ರೆ ಹೆಂಗ್ ಮಾಡ್ಬೇಕು ಅಂತ ನೋಡಿದ್ವಿ. ಎಸ್, ಈಗ ಏನಿದೆ ಅಂತಂದ್ರೆ ಬಹಳ ಮಹತ್ವದ್ದು, ಇಲ್ಲಿ ಸ್ಪರ್ಧಾ ರೈಡ್ ಟೆಕ್ನಿಕ್ ಅಂತ ಬರೆದಿನಿ. ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಬಂದಾಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಏನೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ, ಎಕ್ದಮ್ ಸಮಾಧಾನದಿಂದ ತಿಳ್ಕೊರಿ. ಇದನ್ನ ಸ್ಟೆಪ್ ಪ್ರಕಾರ ಹಿಂಗ ಮಾಡಬೇಕು ಅಂತಲ್ಲ. ನಾವೆಲ್ಲ ಏನು ಅಂತಂದ್ರ ಎಷ್ಟು ಈಸಿಯಾಗಿ ಮಾಡ್ಕೊಳಕ್ ನಮಗ್ ನೆನಪಿಡಕ್ ಸಾಧ್ಯ ಆಗ್ತೈತಿ ಆ ಆಧಾರದ ಮೇಲೆ. ಇದೇ ನಿಯಮ ಅಂತಿಲ್ಲ. ಓಕೆ, ಸ್ಟಾರ್ಟಿಂಗ್ ಹಿಂಗ್ ಮಾಡ್ಕೋಬೇಕು. ಸೊ ಸ್ಟೆಪ್ ನಂಬರ್ 1, ಇಲ್ಲಿ ಮೊದಲನೇ ಸ್ಟೆಪ್ ನೋಡ್ರಿ. ಜಸ್ಟ್ ಲುಕ್ ಅಟ್ ದಿಸ್. ಇದು ಮೊದಲನೇ ಸ್ಟೆಪ್. ಇದು ಒಂದು ಎಕ್ಸಾಂಪಲ್ ನಮಗ್ ಕೊಟ್ಟಿರ್ತಾರೆ. ಸ್ವಲ್ಪ ಲಕ್ಷ ಕೊಟ್ಕೊಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ, ಸ್ವಲ್ಪ ಫೋಕಸ್ ಮಾಡ್ರಿ. ಓಕೆ, ಸೊ ಒಂದು ಎಕ್ಸಾಂಪಲ್ ನಮಗ್ ಕೊಟ್ಟಿರ್ತಾರ. ಏನ್ ಕೊಟ್ಟಿರ್ತಾರ? ಹಿಂಗ್ ಕೊಟ್ರ, ಈಸ್ ಹಿ ರೈಟಿಂಗ್ ಅ ಪೋಯಮ್? ನಮ್ಮ ಹುಡುಗರು ಗಾಯಬ್ರೆ ಬಿಡ್ತಾರ. ಯಪ್ಪ, ಇದ್ರಾಗ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಹೆಂಗ್ ಕಂಡುಹಿಡಿಯೋದು, ಇದನ್ನ ಹೆಂಗ್ ಬಿಡಿಸೋದು? ಏನು ತಲೆ ಟೆನ್ಷನ್ ಅವಶ್ಯ ಮಾಡ್ಕೊಳ್ಳೋದು ಅವಿಲ್ಲ. ಯಾಕಂತಂದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಇದನ್ನ ಈಸಿಯಾಗಿ ನಾವೇನ್ ಮಾಡ್ಕೋಬಹುದು, ಚುಟಕಿ ಹೊಡಿದ್ರೊಳಗ ನೀವು ಬಿಡಿಸ್ತೀರ ನೋಡ್ರಿ. ಈಗ ನಾ ಇದನ್ನ ಏನ್ ಮಾಡ್ಬಿಟ್ನಿ, ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೊಂಡಿ. ಹಿ ಈಸ್ ರೈಟಿಂಗ್ ಅ ಪೋಯಮ್. ಇದೇನ್ ಬಿಡ್ರಿ ಸರ್, 1 ಸೆಕೆಂಡ್ದಾಗ ಬಿಡಿಸ್ತೀವಿ ನಾವು. ಸಿಂಪಲ್ ಅಂದ್ರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದನ್ನ ಈಸಿಯಾಗಿ ಏನ್ ಮಾಡ್ಕೊಂಡ್ಬಿಡೋದ, ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೊಳ್ಳೋದು. ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೊಳಕ್ರ ನಮ್ಗೆ ಏನ್ ಡಿಫಿಕಲ್ಟಿ ಐತಿ? ನಮ್ಗೆ ಫಾರ್ಮುಲಾ ಗೊತ್ತೈತೆ. ಸೆಂಟೆನ್ಸ್ ಅದ ಅಸರ್ಟಿವ್ ಸೆಂಟೆನ್ಸ್ ಫಾರ್ಮುಲಾ ಐತಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಮಗ್ ಮುಂದಿನ ಗೊತ್ತೈತಿ ಯಾವ ಟೆನ್ಸ್ ದಾಗ ಐತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಾಗ ಗೊತ್ತಾಗ್ತೈತಿ. ಇಷ್ಟು ಮಾಡ್ಕೊಂಡ್ವಿ. ಇಷ್ಟು ಮಾಡ್ಕೊಂಡ್ಕೊಳ್ಳಿ. ಈಗ ನೋಡ್ರಿ, ಬಿಡ್ರಿ ಸರ, ಬರೀ ಅದನ್ನ ಹೇಳ್ತೀರಿ ನೀವು. ಸಬ್ಜೆಕ್ಟ್, ವರ್ಬ್, ಇದು ಆಬ್ಜೆಕ್ಟ್. ದೇರ್ಫೋರ್ ಎ ಪೋಯಮ್ 2 ಸೆಂಟೆನ್ಸ್ ದಾಗ ಬಿಡಿಸ್ತಾರ ನೋಡ್ರಿ ನೀವು. ಈಸ್ ಬೀಯಿಂಗ್ written by him. ಎಸ್, ಈಸಿ ರೀ ಸರ್. ಬಿಡಿಸ್ತೀವಿ ಸರ್, ಬಿಡಿಸ್ತೀವಿ. ಇಟ್ಟು ಮಾಡಿದ್ರಲ್ಲಿ ಇದನ್ನ ಬಿಟ್ಟು ಬಿಡುದಿಲ್ಲ. ಇಲ್ಲಿ ಇದನ್ನ ಮತ್ತೆ ಏನ್ ಮಾಡ್ಬಿಡುದು? ಈಗ ಇಂಟ್ರಾಗೇಟಿವ್ ಅಂದ್ರೆ ಏನ್ ಮಾಡುದು? ಸಕ್ರಿ ಹಿಡಿಯೋದು, ಹುಡುಕಾಡಿ ಹೊರಗೆ ತಗೊಂಬ. ಇದೇ ಫಾರ್ಮೆಟ್ ದಾಗ ಐತಿ. ದೇರ್ ಫಾರ್ ಈಸ್, ಇದಷ್ಟೇ ಹೊರಗೆ ಬಂತಿಲ್ಲ. ಇದಷ್ಟೇ ಇಲ್ಲಿ ತಗೊಂಬಂದಿವಿ. ಇಲ್ಲಿ ಇದು 2-3 ಸಲ ಮಾರ್ಕ್ ಮಾಡಿ ತೋರಿಸ್ ನೋಡ್ರಿ. ಲುಕ್ ಎಟ್ ದಿಸ್. ಇದಷ್ಟೇ ತಗೊಂಬಂದಿವಿ. ಈಸ್ ಆಸ್ ಇಟ್ ಈಸ್ ಮುಂದಿಂದ. ಈಸ್ ಅ ಪೋಯಮ್ ಬೀಯಿಂಗ್, ಮತ್ ಹೊಳ್ಳಿ ಈಸ್ ಬರ್ತಿರ. ಮತ್ತೆ ರಿಟನ್. ಒಂದ್ 10 ಎಕ್ಸಾಂಪಲ್ ಬಿಡಿಸ್ರಿ, ನಿಮ್ಗೆ ಅರ್ಥ ಆಗ್ತೈತಿ. ರಿಟನ್ ಬೈ ಹಿಮ್ ಕ್ವಶನ್ ಮಾರ್ಕ್. ಕ್ಲಾಸ್ ಈಸಿ ಟೆಕ್ನಿಕ್. ಚುಟಕಿ ಹೊಡೆದಾಗ ನಾವ್ ಏನ್ ಮಾಡ್ಬೋದು, ಬಿಡಿಸ್ಬೋದು. ನೀವು ಮುಂದೆ ಹೆಂಗ್ ಬಿಡಿಸ್ಕೋತ ಹೋಗ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ತೈತಿ. ಇದು ಸಿಂಗುಲರ್ ಇದ್ರೆ ಹಿಂದೆ ಈಸ್ ಬರ್ತೈತಿ. ಪೋಯಮ್ಸ್ ಇದ್ವು ಅಂದ್ರೆ 6 ಪೋಯಮ್ಸ್ ಅಂತ ಬರ್ತೈತಿ. ವೆರಿ ಈಸಿ. ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ, ರೈಟ್ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬರೀ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಬರದ ಎ ಅನ್ಕೋತ್ಕೋತಿದ್ರ, 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಮಾಡೋದು? ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಿಮ್ ತಲೆಯಾಗ ಇದು ಕೊಟೇಶನ್ ಇರ್ಲಿ, ಈ ಕೋಟ್ ಇರ್ಲಿ, ರೈಟ್ ಪ್ರಾಕ್ಟೀಸ್ ಇರಬೇಕು. ಈಸಿ. ಕೊಟ್ಟಂತ ವಾಕ್ಯನ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೊಳ್ಳೋದು, ಅದನ್ನ ಆಸ್ ಇಟ್ ಈಸ್ ಪ್ಯಾಸಿವೈಸ್ ಮಾಡೋದು, ಸಕ್ರೆ ತಗ ಹೊರಗೆ ಹೋಗಿದ್ದು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ಯಾವಕ್ಕ? ಎಸ್ ನೋ ಟೈಪ್ ಕ್ವಶನ್ಸ್ ಗಳಿಗೆ. ಎಲ್ಲ ಎಸ್ ನೋ ಟೈಪ್ ಕ್ವಶನ್ಸ್ ಗಳನ್ನ ಇದೇ ತರ ಮಾಡಬೇಕು. ಸಿಂಪಲ್ ಟೆಕ್ನಿಕ್ ಇದು. ಎಲ್ಲ ಎಸ್ ನೋ ಟೈಪ್ ಕ್ವಶನ್ಸ್ ಗಳನ್ನ ಈ ತರ ನಾವೇನ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಬಿಡಿಸಬಹುದು. ಎಲ್ಲ ಎಸ್ ನೋ ಟೈಪ್ ಕ್ವಶನ್ಸ್ ಗಳನ್ನ. ಅದಕ್ಕೆ ನಾನು ನಿಮ್ಗೆ ಕ್ವಶನ್ಸ್ ಗಳನ್ನ ಹೇಳ್ಬೇಕಾದ್ರೆ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ಕೊಡ್ತೀನಂತ, ಹೆಂಗ್ ಕ್ವಶನ್ಸ್ ಫ್ರೇಮ್ ಮಾಡ್ತಾವು ಅಂದ್ರೆ. ನಿಮ್ ಕ್ವಶನ್ ಪೇಪರ್ ಒಳಗೆ ಇನ್ನೊಂದು ಬರ್ತೈತಿ, ಫ್ರೇಮ್ ದ ಕ್ವಶನ್ so as to get the underlined word as your answer ಅಂತ ಹೇಳಿ ಡಿಸ್ಕ್ರಿಪ್ಟಿವ್ ಒಳಗೆ ಬರ್ತೈತೆ. ಅಥವಾ MCQ ಒಳಗೂ ಅದನ್ನ ಕೇಳಬಹುದು, ಇದು ಯಾವ್ದು ಆನ್ಸರ್ ಕರೆಕ್ಟ್ ಇರಬಹುದು ಅಂತ ಹೇಳಿ. ಸೊ ಅಲ್ಲಿ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ವಾಕ್ಯದ ರಚನೆ ಬಹಳ ಇಂಪಾರ್ಟೆಂಟ್. ಅಸರ್ಟಿವ್ ಸೆಂಟೆನ್ಸ್ ಹಿಂಗ ಇರ್ತೈತಿ.
ಎಸ್ ನೋ ಟೈಪ್ ಕ್ವಶನ್. ಅವಾಗ ನಾನು ನಿಮಗೇನ್ ಹೇಳಿದ್ನಿ, ಕ್ವಶನ್ ಟ್ಯಾಗ್ ಸ್ವಲ್ಪ ತೆಗೆದು ನೋಡ್ರಿ. ಯಾವುದೇ ವಾಕ್ಯ ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗಿತ್ತು, ಯಾವುದೇ ಕ್ವೆಶನ್ ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗಿತ್ತು, ಸಕ್ರಿಯಿಂದ ಪ್ರಾರಂಭ ಆಗಿತ್ತು ಅಂದ್ರೆ ಅದಕ್ಕೆ ಎಸ್ ನೋ ಟೈಪ್ ಕ್ವಶನ್ ಅಂತೀವಿ ಅಂತ ಹೇಳಿದೆ. ಸ್ವಲ್ಪ ರಿಕಾಲ್ ಮಾಡ್ಕೊರಿ, ಈ ತರ ಮಾಡ್ಕೋಬೇಕು. ಸೊ ಕೊಟ್ಟಂತ ವಾಕ್ಯವನ್ನ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೊರಿ, ಮುಂದೆ ಅದನ್ನ ಪ್ಯಾಸಿವೈಸ್ ಮಾಡ್ರಿ, ಅದರಾಗಿಂದ ಸಹಾಯಕ ಕ್ರಿಯಾಪದ ಹೊರಗೆ ತಗೊಂಬರ್ರಿ. ಒಂದೆರಡು ಎಕ್ಸಾಂಪಲ್ ಬಿಡಿಸಿದ್ರೆ ಖುಷಿ ಅನಿಸ್ತತಿ. ಇಟ್ಟು ಈಸಿ ಆಯ್ತಾ ಇದ ಅಂತ ಹೇಳಿ ನಿಮಗೆ ಇಲ್ಲಿ ಅನಿಸ್ತತಿ. ಓಕೆ ಸರ್, WH ಕ್ವಶನ್ ಬಂತಂದ್ರಿ ನಿಮಗ್ ಬರ್ತದ. WH ಕ್ವಶನ್ ಬಂತಂದ್ರಿ ಅದ್ರಾಗ ಏನೈತಿ, ಹೆಲ್ಪಿಂಗ್ ವರ್ಬ್ ಹಿಂದಿನ ಸೈಡ್ WH ಕ್ವಶನ್ ಹಿಡಿದು ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಸುಮ್ಮನೆ ಹಂಗ ಬಿಡಿಸ್ತಾನೆ, ಇವು ಬಹಳ ಮಾಡೆಲ್ ಅದಾವ. ವೈ ಡು ಯು ರೈಟ್ ಅ ಲೆಟರ್ ಅಂತ ಒಂದು ಕ್ವಶನ್ ಐತಿ. ವೈ ಡು ಯು ರೈಟ್ ಅ ಲೆಟರ್? ಹೌದು, ಇಲ್ಲಿ ನೋಡ್ರಿ, ಇದನ್ನ ಹಿಂಗ್ ಮಾಡ್ರಿ. ಡು ಯು ರೈಟ್ ಅ ಲೆಟರ್? ಎಷ್ಟು ಮಜಾ ಆಯ್ತು ನೋಡ್ರಿ. ಡು ಯು ರೈಟ್ ಅ ಲೆಟರ್ ಫಸ್ಟ್ ಏನ್ ಮಾಡ್ಕೊಂಡಿವಿ ನಾವು ಇಲ್ಲಿ, ಎಸ್ ನೋ ಟೈಪ್ ಕ್ವಶನ್ ಮಾಡ್ಕೊಂಡಿವಿ. ಓಕೆ, ಇದನ್ನ ಮತ್ತೇನ್ ಮಾಡ್ಕೊಂತೀರಿ ಈಗ, ಯು ಈಸಿ ಹೇಳತ್ತಾರ, ಯು ರೈಟ್ ಅ ಲೆಟರ್ ಮಾಡ್ಕೊಂಡ್ರಿ. ಸರ್ 2 ಸೆಕೆಂಡ್ದಾಗ ಬಿಡಿಸ್ರಿ, ನೀವು ಬಿಡಿಸ್ತೀರಿ. ಅ ಲೆಟರ್ ಈಸ್ ರಿಟನ್ ಬೈ ಯು. ಹೆಂಗ್ ಮಾಡ್ಕೊಂಡ್ರಿ, ಈಗ ಏನ್ ಮಾಡ್ಕೊಂಡ್ರಿ, ಇಷ್ಟಂತ ಆಗೈತ್ಲ. ಆಗಳ ನಾವೇನ್ ನೋಡಿದ್ದೀವಿ, ಸಕ್ರೆ ಹೊರಗೆ ತಗೊಂಬರ್ರಿ. ಈಸ್ ಅ ಲೆಟರ್ ರಿಟನ್ ಬೈ ಯು. ಇದು ಕ್ವಶನ್ ಆಯ್ತು. ಹಿಂದೇನೈತಿ ಇಲ್ಲಿ, ವೈ ಐತಿ. ಕಲಾಸ್, ವೈ ಈಸ್ ಅ ಲೆಟರ್ ರಿಟನ್ ಬೈ ಯು. ವೆರಿ ಸಿಂಪಲ್. ಸೊ ಹೂಮ್ ಬಂದಾಗ ಬೈ ಹೂಮ್ ಅಂತ ಬರ್ತದೆ. ನೆಕ್ಸ್ಟ್ ಆಕ್ಟಿವೈಸ್ ಪ್ಯಾಸಿವೈಸ್ ಪಾರ್ಟ್ 3 ವಿಡಿಯೋ ಒಳಗ ನಾವು ಅವನ್ನೆಲ್ಲ ನೋಡ್ಕೋತೀವಿ. ಅಂದ್ರ ಎಷ್ಟು ಕಾಂಪ್ರಿಹೆನ್ಸಿವ್ ಟಾಪಿಕ್ ಇದೆ. ಇದನ್ನ ನಿಮ್ಗೆ 10 ನಿಮಿಷ ಗುಡುಗುಡು ಮಾಡಿ ಮುಗಿಸ್ಬಿಟ್ನಿ ಅಂದ್ರ ಏನು ತಿಳಿದಿಲ್ಲ. ಸುಳ್ಳ ನಿಮ್ದು ಟೈಮ್ ವೇಸ್ಟು, ನಂದು ಟೈಮ್ ವೇಸ್ಟು. ಟು ಟೀಮ್ ಸ್ಪರ್ಧಾ ರೈಡ್ ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಸಿಂಪಲ್ ಆಗಿ ಮಾಡಿ ನಿಮ್ ಮುಂದೆ ತರ್ಲಿಕ್ಕೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಪ್ರಯತ್ನ ಮಾಡುತ್ತೆ. ಎಲ್ಲಕ್ಕಿಂತ ಅಂದ್ರೆ ನಾವ್ ಹೇಳ್ತೀವಿ ನೋಡ್ರಿ, ಚಾ ಜೊತೆ ಚೂಡ ಇದ್ದಂಗಿದು. ಅಂದ್ರೆ ಚಾ ಜೊತೆ ಚೂಡ ಇದ್ದಂಗ ನಮ್ಮ ಎಲ್ಲಾ ಈಚೆ ಕಡೆ ಸೈಡ್ ಹೇಳ್ತಾರ. ಚೂಡ ತಿರೋದು ಉದ್ದೇಶ ಇಲ್ಲ ನಮಗ, ಚಾ ರುಚಿ ಹತ್ತಕ್ ಸಿಹಿ ಹತ್ತಕ್ ಒಂದಿಟ್ಟು ಬಾಯಾಗ ಖಾರ ಹಾಕೊಳ್ದು ಅಂತಾರೆ. ಹಂಗ ಈ ನ್ಯಾನೋ ಟೆಕ್ನಿಕ್ಸ್ ಗಳಂತಂದ್ರ ನಿಮ್ಗೆ MCQ ಎಲಿಮಿನೇಷನ್ ಒಳಗ ಅಲ್ಲಿ ಹೆಲ್ಪ್ ಆಗ್ತತಿ, ಕಾನ್ಸೆಪ್ಟ್ ಅನ್ನು ತಿಳ್ಕೊಳಕ್ ಹೆಲ್ಪ್ ಆಗ್ತತಿ. ಸೊ ಆಕ್ಟಿವೈಸ್ ಪ್ಯಾಸಿವೈಸ್ ಅಂತಾರ. ಒಂದ ಲೈನ್ದಾಗ ಯಾರಾದ್ರೂ ಹೇಳ್ರಿಪ್ಪ ಆಕ್ಟಿವೈಸ್ ಪ್ಯಾಸಿವೈಸ್ ಅಂತಾರ, ಸಕ್ರಿ 3 ಸಲ ಮುಕ್ರಿ. ಇದ್ರ ಮೇನ್ ಫೀಚರ್ ಇದು. ಪ್ಯಾಸಿವ್ ವಾಯ್ಸ್ ನಿಚೋಡ್ ಅಂತ ಹೇಳ್ತೀವಿ ನೋಡ್ ನಾವು. ಇದು ನಿಚೋಡ್, ಸಮರಿ, ಇದು ಇರ್ಲೇಬೇಕು. ಸಕ್ರಿ ಅಂದ್ರೆ ಸಹಾಯಕ ಕ್ರಿಯಾಪದ. ಫಾರ್ ಎಕ್ಸಾಂಪಲ್ ಇದ್ ನೋಡ್ರಿ, ಆಮೀಸ್ ಆರ್ ಅಥವಾ ವಾಸ್ ವರ್ ಅಥವಾ ಹ್ಯಾಸ್ ಹ್ಯಾವ್, ಇವು ಇರಬೇಕು. 3 ಸಲ ಮುಕ್ರಿ ಅಂದ್ರೆ 3ನೇ ಕ್ರಿಯಾಪದದ 3ನೇ ರೂಪ ಅಂತ ಹಿಂಗ್ ತಿಳ್ಕೊಂಡು. ಸೊ ಆಮ್ ಈಸ್ ಆರ್ ಪ್ಲಸ್ ಬ್ರಿಂಗ್ ಬ್ರಾಟ್ ರೈಟ್ ರೋಟ್ ರಿಟರ್ನ್. ಅಡಿಗೆ ಮನೆ ಇಟ್ಟು ಹಿತ್ತಲ ಮನೆ ಇಟ್ಟು ಅಡಿಗೆ ಮನೆ ಅಂತಂದ್ರೆ ಆಬ್ಜೆಕ್ಟ್ ಬಿಕಮ್ಸ್ ದ ಸಬ್ಜೆಕ್ಟ್ ಬಿಕಮ್ಸ್ ದ ಆಬ್ಜೆಕ್ಟ್. ಇದು ಇವೆರಡು ಟೆಕ್ನಿಕ್ ನೆನಪಿಟ್ಕೊಳ್ತು. ಅಂದ್ರೆ ಆಕ್ಟಿವೈಸ್ ಪ್ಯಾಸಿವೈಸ್ ಅಂತಾರ, ಸಕ್ರಿ 3 ಸಲ ಮುಕ್ರಿ. ಅಡಿಗೆ ಮನೆ ಇಟ್ಟು ಹಿತ್ತಲ ಮನೆ ಇಟ್ಟು ಅಡಿಗೆ ಮನೆ. ದಿಸ್ ವಿಲ್ ಮೇಕ್ ದ ಕಾನ್ಸೆಪ್ಟ್ ವೆರಿ ವೆರಿ ಸಿಂಪಲ್. ಓಕೆ, ಸೊ ಇದು ಆಕ್ಟಿವೈಸ್ ಪ್ಯಾಸಿವೈಸ್ ಪಾರ್ಟ್ 2. ಆರ್ಡರ್ ಬಂದ್ರೆ ಹೆಂಗ್ ಮಾಡ್ಬೇಕು, ರಿಕ್ವೆಸ್ಟ್ ಬಂದ್ರೆ ಹೆಂಗ್ ಮಾಡ್ಬೇಕು, ಎಸ್ ಅನ್ನೋ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಗಳು ಇದ್ದು ಅಂದ್ರೆ ಅವುಗಳನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಆಕ್ಟಿವೈಸ್ ಪ್ಯಾಸಿವೈಸ್ ಪಾರ್ಟ್ 3 ಅಲ್ಲಿ ನೋಡೋಣ. ಅದಕ್ಕ ನಾವು ಪಾರ್ಟ್ 1 ಪಾರ್ಟ್ 2 ಅಂತ ಏನ್ ಬಿಟ್ಟಿರ್ತೀವಿ. ಪಾರ್ಟ್ 1 ನೀಟಾಗಿ ನೋಡ್ಕೋರಿ, ಆಮೇಲೆ ಪಾರ್ಟ್ 2 ಎಕ್ಸಾಂಪಲ್ಸ್ ಕಂಡುಬಿಡಿಸ್ರಿ. ಪಾರ್ಟ್ 3 ಬಿಕಮ್ಸ್ ವೆರಿ ವೆರಿ ಈಸಿ. ಹೋಗೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆದಂತದ್ದು ಹೇಳ್ತೀನಿ, ಜಸ್ಟ್ ಆಸ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಇಫ್ ದ ವೈ ಈಸ್ ಕ್ಲಿಯರ್, ಹೌ ಬಿಕಮ್ಸ್ ಈಸಿ. ಒಮ್ಮೆ ಎಕ್ಸಾಮ್ ಬರಿಬೇಕು ಅಂತ ಬರಿಬೇಡ್ರಿ. ಯಾಕೆ ಬರಿಬೇಕು, ಯಾರಿಗೋ ಹೇಳಿರಿ, ನೀವು ಯಾರೋ ನಿಮ್ಗೆ ಇನ್ಸಲ್ಟ್ ಮಾಡ್ರಿ, ನಿನ್ ಕಡೆ ಏನ್ ಮಾಡಕ್ ಆಗ್ತತಿ, ನಿನ್ ಕಡೆ ಏನ್ ಗೌರ್ಮೆಂಟ್ ನೌಕರಿ ತಗೊಳಕ್ ಆಗ್ತತಿ, ಇದಕ್ಕೇನ್ ಮಾಡಕ್ ಬರ್ತತಿ, ಆಕೆ ಏನ್ ಮಾಡ್ತಾಳು ನನಗ್ ಗೊತ್ತೈತ್ ತಗೋ, ಒಳಗ ನೋವಾಗಿರ್ತತಿ.
ಪರಿತಾಪ ಆಗ್ತೈತಿ. ಅವ್ರಿಗೆ ಉತ್ತರ ಕೊಡಬೇಕು ಅಂತಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು. ನಿದ್ದೆ ಬಂತು, ಸೋಪ್ ಹಚ್ಕೊಂಡ್ ತಕೋರಿ, ಶಿಟ್ಲೆ ತಕೋರಿ, ಅಂತವ್ರ ಫೋಟೋ ಹಾಕೋರಿ ಮನ್ಯಾಗ. ನಿಮಗೆ ಯಾರು ಅಂದಿರ್ತಾರಲ್ಲ ಅವ್ರನ್ನ ಫೋಟೋ ಹಾಕೋರಿ, ಅವ್ರನ್ನ ನೋಡಿದಾಗ ಹೋಗ್ರಿ ಮುಖ ತಕೊಡ್ರಿ, 1-2 ತಾಸು ಹೋದ್ರಿ. ಅದಕ್ಕ ನಾವು ಅಸಹ್ಯ ಆಗ್ಬೇಡ್ರಿ, ಮಾಡಿ ತೋರಿಸ್ತೇನಂತ ಅನ್ಬೇಡ್ರಿ. ಆಕ್ಷನ್ಸ್ ಶುಡ್ ಸ್ಪೀಕ್ ಲೌಡರ್ ದೆನ್ ದ ವರ್ಡ್ಸ್. ಮಾಡಿ ತೋರ್ಸನು ಟೀಮ್ ಸ್ಪರ್ಧಾ ರೈಡ್ ನಿಮ್ಮ ಜೊತೆಗಿದೆ ಅಂತ ಹೇಳ್ತಾ ಸುಮ್ಮನೆ ಹಿಂಗ ಮನಸ್ಸಿನಾಗಿನ ಭಾವನೆಗಳನ್ನ ನಿಮ್ ಜೊತೆ ಹಂಚ್ಕೊತಿದ್ದೀನಿ. ಇವೇನ್ಪಾ ಪುರಾಣ ಹೇಳತ್ತನು ಅಂತ ಅನ್ಬೇಡ್ರಿ. ಯಾಕಂತಾರ ಯಾವಾಗ ನನಗ ಹಿಂಗ ಬಟ್ ಮಾಡಿ ತೋರಿಸ್ತಿದ್ರು, ನಾ ಏನ್ ಅಂದಿಲ್ಲ. ಗೋಲ್ಡ್ ಮೆಡಲ್ ಹಾಕೊಂಡು ಹೋದ್ಕೂಳೆ ಅವ್ರಿಗೆ ಗೊತ್ತಾತು, ಅರೆ ಬಾಪ್ರೆ ಅಂತಂತೇಳಿ. ಸೊ ಇವಂಗ್ ಕಡೆ ಏನ್ ಮಾಡಕ್ ಸಾಧ್ಯ ಆಗ್ತೈತಿ ಅನ್ನೋದನ್ನ ಇವಂಗ ಅಷ್ಟ ಮಾಡಕ್ ಸಾಧ್ಯ ಆಗ್ತೈತಿ ಅಂತ ಹೇಳಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾ ಟೇಕ್ ಕೇರ್, ಹ್ಯಾಪಿ ರೀಡಿಂಗ್. ಇನ್ನೊಂದು ಸಲ ತಮಗೆಲ್ಲರಿಗೂ ಸಂತರಲ್ಲೇ ಶ್ರೇಷ್ಠರಾಗಿರ್ತಕ್ಕಂತಹ ಕನಕದಾಸರ ಏನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಾಯ್, ಟೇಕ್ ಕೇರ್.